आल्यानो संसार धीराच्या सुयर पांडुरंग वाट पाये उभा देवीची आवडी कृपाळू कातरी उतरला ಯಾವ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ಗುರು ಶರಣ ಯಾವ ಮಹಾಪ್ರಭುಗಳು ಸಂತ ಶಿರೋಮಣಿಗಳಾದಂತ ಶ್ರೀ ಗುರು ರಾಜಾರಾಮರು ಪಾವಾಗಿದ್ದ ಕ್ಷೇತ್ರವೇ ರಾಜಾರಾಮ ಪವಿತ್ರತೆ ಕೂಡ ಪಾವನವೋ ದೇಶ ಯಾವ ದೇಶದೊಳಗ ಸಂತರು ಶರಣರು ಸಾವಿರ ಪಾವ ಇರ್ತಾರ ಆ ದೇಶ ಪಾವನವಾಗ್ತದ ಯಾವ ಕುಲದೊಳಗ ಮಹಾತ್ಮರು ಅವತಾರ ತಾಳ್ತಾರ ಆ ಕುಲ ಪವಿತ್ರ ಆಗ್ತದ ಅಂತ ಹೇಳ್ತಾ ಇದ್ರ ಹಂಗ ಪಾವನ ಕ್ಷೇತ್ರವಾದಂತ ಈ ಗೃಹಶ್ರೀನ ಸಪ್ತಾಹ 14ನೇ ವರ್ಷದ್ದು ನಾವ ಮಾಡಿದ್ರು ನಮಗ ಗೊತ್ತಿಲ್ಲ ಹೆಂಗ್ ಹೋಗೈತೆ ಅದನ್ನ ಕೋರ್ಸ್ ಕಳೆದ ಗೊತ್ತಿದ್ದಿಲ್ಲ ಇದೇನಂತಂದ್ರೆ ಲೀಲೆ ಅಂತಾರೆ ಪವಾಡ ಅಂತಾರೆ ಯಾರಿಗೂ ಚಮತ್ಕಾರ ಇದು 14 ವರ್ಷ ನಾವಿಲ್ಲಿ ಕಳೆದ ಗೊತ್ತೇ ಇಲ್ಲ ಹೀಗಾಗಿರ್ಬೇಕು ಕೂಡ 4-5 ವರ್ಷ ಆಗಿರ್ಬೇಕು ಅನ್ನೋಂಗಾಗಿದೆ ಇಂತಹ ಪಾವನಮಯವಾದ ಕ್ಷೇತ್ರದೊಳಗೆ 2ನೇ ದಿವಸದ ಕಾರ್ಯಕ್ರಮ ಯಾವ ಏಕಾದಶಿ ಮಹಾಪರ್ವ ಕಾಲದ ನಿಮಿತ್ತವಾಗಿ ತೆಗೆದುಕೊಂಡಂತವಾಗ ಯಾವ ಜಗತ್ವೈದ್ಯರು ಜಗತ್ಪೂಜರಾಗಿರ್ತಕ್ಕಂಥ ದೇವಗ್ರಾಮದ ನಿವಾಸಿಗಳು ವೈರಾಗ್ಯದ ಮೂರ್ತಿಗಳು ಅಲ ಸಂತರೊಳಗ ಕಳಸಾಪ್ರಾಯರಾದಂತಹ ತುಕೋಬರಾಯರು ಇವತ್ತಿನ ದಿವಸ ನಮ್ಮನ್ನು ಎಲ್ಲರೂ ಎಚ್ಚರಿಸ್ತಾ ಇದ್ದಾರ ಜಾಗೃತ ಮಾಡ್ತಾ ಇದ್ದಾರ ಅಪ್ಪ ಎಷ್ಟೊಂದು ನೀವು ಈ ಸಂಸಾರಕ್ಕೆ ಬರ್ತಾ ಇದ್ದೀರಿ ಆರ್ಯಾನು ಸಂಸಾರ ಬಂದಿರಿ ಬರ್ತಾ ಇದ್ದೀರಿ ಇನ್ನೂ ಮುಂದೆ ಬರೋದಿರಿ ಇದಕ್ಕೆ ಕಡಿವಾಣ ಯಾವಾಗ ಇದಕ್ಕೆ ಬಿಡುಗಡೆ ಯಾವಾಗ ಬಿಡುಗಡೆ ಮಾಡ್ಕೊಳ್ಳಕ್ಕೆ ಒಂದು ಕಾಲಾವಕಾಶ ಬಂದಿದೆ ಒಂದು ಕಾಲಾವಕಾಶ ಸಿಕ್ಕಿದೆ ಈಗ ನೀವೆಲ್ಲರೂ ಏನು ಹುಟ್ಟಿ ಬಂದಿದ್ದೀರಿ ಹುಟ್ಟಿ ಬಂದದ್ದೇನು ಸಾರ್ಥಕವಾಯ್ತ ಯಾವ್ದ್ರಿಂದ ಸಾರ್ಥಕ ಮಾಡ್ಕೋಬೇಕನ್ನೋದ್ರ ಬಗ್ಗೆ ಇವತ್ತು ತುಕೋಬರಾಯರು ಹೇಳ್ತಾ ಇದ್ದಾರೆ ನಮಗೆ ನಿಮಗ ಪಂಡರಿ ಶ್ರೀಜಾರೆ ಹುಟ್ಟಿರೋದಿನಾಲ ಸಂಸಾರಕ್ಕೆ ಬಂದಿರೋದಿನಾಲ ಈ ಸಂಸಾರ ಅನ್ನೋದು ಬಹಳ ಕಷ್ಟವೈತಿ ಬಹಳ ದುಃಖವೈತಿ ಯಾಕಂತಂದ್ರ ನಾವು ಅಷ್ಟೇ ದುಃಖ ಪಡಲಾರ್ದನ ಎಲ್ಲರಿಗೆ ದುಃಖ ಕೊಡುವಂತ ಪ್ರಸಂಗ ಇರ್ತದ ಮೊದಲ ತಾಯಿಗೆ ದುಃಖ ನಮ್ಮಿಂದ ಅದಲ್ವೇವ 9 ತಿಂಗಳ ಪರ್ಯಂತರ ನಮ್ಮ ಹೊಟ್ಟೆಯಾಗಿ ಇಟ್ಕೊಂಡ ಅಡ್ಡಾಡಿ ಸುಖವಾಗಿ ಅವಾಗ ಸುಖ ಅನಿಸಿರ್ತೈತಿ ಹೊಟ್ಟೆಲಿ ಯಾವ್ದಾದ್ರೂ ಸಂತೋಷ ಆಗಿರ್ತೈತಿ ಎಲ್ಲರಿಗೂ ಆದ್ರೆ ಆ ನೋವ ಬೇನೆ ಆ ತಾಯಿಗೆ ಗೊತ್ತ ಉಳ್ದಾರಿಗೆ ಏನು ಗೊತ್ತ ಬೇನೆ ತಿನ್ನೋರಿಗೆ ಗೊತ್ತಾದ್ರ ನೋವ ಅದಲ್ರಿ ಹಂಗ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಹೊಳ್ಳೆ ಹುಟ್ಟಿ ಬರೋದು ಒಳ್ಳೆ ಸಾವು ಮಾಡ್ತಾ ಇದ್ದೇವೆ ಹುಟ್ಟುದು ಬ್ಯಾಡ ಅನ್ನಂಗಿಲ್ಲ ಹುಟ್ಲಿ ಆದ್ರ ಜನ್ಮ ಸಾರ್ಥಕತೆ ಆಗ್ಬೇಕಾದ್ರ ಅಪ್ಪ ನೀವು ಒಂದು ಉಪಾಯ ಸಿಕ್ಕಿದೆ ಹೇಳಿದಾರ ಸಂತರ ಯಾವ ಉಪಾಯ ಅಂತಂದ್ರೆ ಸರಳವಾದಂತಾದ ಸುಲಭವಾದಂತ ಏನ್ ಖರ್ಚಿಲ್ಲ ಕಂದಾಯ ಇಲ್ಲ ಸಹಾಯಸಿಲ್ಲ ಸುಮ್ಮನೆ ಸಂತರು ಹೋಗ್ತಾ ಇರ್ತಾರ ಅವ್ರು ಕೂಡ ನೀವು ಹೋಗಿಬಿಟ್ರೆ ಸಾಕ पंढरी शेजारे आल्यानो संसार पंढರಿಗೆ ಯಾಕೆ ಹೋಗಂದ್ರು पंढरी ಒಳಗೆ ಹಂತಾದ ಏನೈತಿ ಯಾಕೆ ಸಾಕಷ್ಟು ಕ್ಷೇತ್ರ ತೀರ್ಥಗಳು ಸಾಕಷ್ಟು ಅದಾವ ಜಗತ್ತೊಳಗ ವಿಶ್ವದೊಳಗ ಅದಾವಲ್ರಿ ಎಲ್ಲಾ ತೀರ್ಥಗಳು ಬಿಟ್ಟು पंढರಿಗೆ ಹೋಗಂತ ಕಾರಣ ಏನಂತಂದ್ರ ದೀನಾಥ ಸುಯರ ಪಾಂಡುರು ದೀನರನ್ನ ಉದ್ಧಾರ ಮಾಡ್ತಕ್ಕಂತ ಪರಮಾತ್ಮ ಆ ವೈಕುಂಠ ಬಿಟ್ಟು ಈ ಪಂಡರಿ ಅಂತಕ್ಕಂತ ನಗರದೊಳಗೆ ಬಂದು ವಾಸ ಮಾಡ್ತಾ ಇದ್ದಾನ ಅದರ ಸಲುವಾಗಿ ಈ ಪರಮಾತ್ಮನಿಗೆ ಯಾರು ಶರಣು ಹೋಗ್ತಾ ಇದ್ದೀರಿ ಈ ಪರಮಾತ್ಮನ ದರ್ಶನವನ್ನು ಯಾರು ತಗೋತಾ ಇದ್ದೀರಿ ನಮ್ಮಂತ ದೀನರೆಲ್ಲರನ್ನು ಉದ್ಧರಿಸುವಂತ ಸೃಷ್ಟಿಕರ್ತ ಪರಮಾತ್ಮ ಈ ಪಾಂಡುರಂಗ ಅದಾನ ಈ ಸಂಸಾರ ದುಃಖಮಯ ಇದ್ದುದು ಈ ಸಂಸಾರ ಕೊಟ್ಟಿ ಇದ್ದುದು ಯಾಕಂತಂದ್ರ ಇದಕ್ಕೆ ಸುಖ ಅಂತ ಯಾರೋ ಇಲ್ಲ
ಚಲೋ ಅಂತ ಯಾರು ಒಂದಿಲ್ಲ. ಶರಣರು ಸಂತರು ಸಾಕಷ್ಟು ಹಾಡಿದಾರ, ಹೌದ್ರಿ. ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ, ಎಷ್ಟಿದ್ದರೊಂದು ದಿನ ಹೋಗುದು ನಿರ್ಧಾರ. ಕೊಟ್ಟಿ ಅಂದ್ರ ಹೌದ್ರಿ. ಒಬ್ಬ ಈ ಸಂಸಾರಕ್ಕೆ ಕೆಟ್ಟನು ಅಂದ್ರ ಈ ಸಂಸಾರ ದುಃಖಮಯ ಇದೆ ಅಂತ ಸಂಸಾರ ಸಂತರ ಹೇಳ್ತಾ ಇದ್ದಾರೆ. ಸಂಸಾರ ದುಃಖ ಮೂಲ ಚಹು ಕಡೆ ಇಂಗಳ, ದುಃಖಮಯವಾದಂತ ಸಂಸಾರ. ಯಾವ ತ್ರೈವೇಕ್ಯ ಸಾಮ್ರಾಜ್ಯ ಚಕ್ರವರ್ತಿಗಳಾದಂತ ಜ್ಞಾನೇಶ್ವರ ಮಹಾರಾಜರು ಜ್ಞಾನಿಯಾಚ ಶಿರೋಮಣಿ ಒಂದೇ ಜೋಕ ಪೂಜಿಸ್ತಾನೆ ಚಿಂತಕಾಸ ಚಿಂತಾಮಣಿ ಜ್ಞಾನೋಬಾಮಾಜ. ಅವ್ರು ಹೇಳ್ತಾ ಇದ್ರಪ್ಪ, ಈ ಸಂಸಾರ ದುಃಖದ ರೂಪ ಐತಿ, ದುಃಖದ ಮೂಲ ಐತಿ, ದುಃಖದ ಬಡ್ಡಿ ಐತಿ. ಈ ಸಂಸಾರ ದುಃಖದ ಮೂಲಿದಂತ ಸಂಸಾರ ನಿನಗೆ ಎಂದಿನಿಂದ ಬೆಳೆಸೈತಿ. ಸಂಸಾರ ಸಿಂಧು ಹಾಕುಸ್ತ ಉಲ್ಲಂಘವೇ ಉಲ್ಲಂಘಿತ ಪಾರ್ ಹಳ್ಳೆ ಬಹುತ ದೂರ. ಯಾರ ಈ ಸಂಸಾರದೊಳಗೆ ಈ ಶಿಕಾರಾದಾರದಾರ ಅಂತಂದ್ರೆ ಇಲ್ಲ. ಇದ್ರ ಅಳತಿ ಮಾತ ಸಿಕ್ಕತನ ಅಂದ್ರೆ ಸಿಕ್ಕಿಲ್ಲ. ಈ ಸಾಗರದ ಮಾತು ಎಲ್ಲರೂ ಮಾಡಿದಾರ, ಚರಿತ್ರೆ ಒಳಗೆ ಸಿಗ್ತಾವ. 7 ಸಾಗರಗಳದಾವ, 7 ಸಾಗರದ ಅಳತಿ ಐತಿ. ಈ ಸಂಸಾರದ ಅಳತಿ ಸಿಕ್ಕಿಲ್ಲ. ಆಳ ದೂರ ಐತಿದ, ಆಳ ಇಲ್ಲದಂತ ಸಂಸಾರ ಇದು. ಇದು ನಮಗೆ ಏಕ ಬೆಲ್ಲ ಹತ್ತೈತಿದ, ಏಕ ನಿರಂತರವಾಗಿ. ಇದರಂತ ಎಷ್ಟು ಸಲ ಹುಟ್ಟಿದೆವೋ ಎಷ್ಟು ಸಲ ಸತ್ತಿದೆವೋ ನಮಗೆ ನೆನಪ ಇಲ್ಲ. ನೆನಪಿಗಿರಿ ಬಿತ್ತಂತಂದ್ರ ನಾವು ಹೊಯ್ಲಿ ಹುಟ್ಟುತ್ತಿರ್ಕಿಲ್ಲ, ಅದು ನೆನಪಿಟ್ಟಿನ ದೇವ್ರ. ಅದು ಯಾರಿಗೆ ನೆನಪಾಗೈತಿ ಅವ್ರ ಮಹಾತ್ಮರಾಗಿದ್ದಾರೆ. ಅದನ್ನ ಯಾರು ಗುರುತಿಸ್ಕೊಂಡಿದ್ದಾರ ಅದ್ರ ಕಡೆ ತಿರುಗಿ ನೋಡ್ಲಾರ್ದಂಗಾಗಿದಾರ ಅವರು ರಾಜಾರಾಮರು, ಅವರು ಜ್ಞಾನೇಶ್ವರ ಮಹಾರಾಜರು, ಅವರ ತುಕಾರಾಮ್ ಮಹಾರಾಜರು. ನಾವು ಇನ್ನೂ ಅದ್ರ ಕಡೆ ಓಡಾಕತ್ತಿಲ್ಲ ಅಂದ್ಮೇಲೆ ಇನ್ನೂ ನಾವು ಹುಟ್ಟಾರೋ ದೇವ ಅವನ್ರಿ. ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ದ. ಅದಕ್ಕೆ ನಿಜವನ್ನ ಶಿವಯೋಗಿಗಳನ್ನ ಬಂದಿದ್ದಾಗ ಹೇಳಿದವ್ರ, ಏನಪ್ಪ ಎಷ್ಟು ಸಲ ಹುಟ್ಟಿತಿ ಎಷ್ಟು ಸಲ ಸಾಯ್ತೀವಿ, ಬೆರೆಯನ್ನೆಲ್ಲವನ್ನು ಸನ್ನಿಸಿ ದೂರಿ ಮಾಡಲ ಪರಮಾಣಗಳೆಣಿದೆಣಿದು ಧರಿಸಿಕೊಂಡೊಂದು ಜೀವನ ಬಸಿರೋಳು ಬಂದು ಮರಳಿ ನೀನತ್ತ ತಿರುಗದಂತೆ ವಿಚಾರಿಸವೆ, ಸುಮ್ಮನೆ ಕಾಲವನ್ನು ಕಳೆದು ಸಾಯು ಉಚಿತವೇ ಅಂತ ಕೇಳ್ತಾ ಇದ್ದಾರ. ಸುಮ್ಮನೆ ಕಾಲ ಕಳೆಯಕತ್ತಿ ಬಿಟ್ಟೇವು. ಎಷ್ಟು ವರ್ಷ 90 ಏನ್ ಮಾಡಿದ್ವಿ, ಏನ್ ಲೆಕ್ಕ ಇಲ್ಲ. 90 ವರ್ಷ ಹೆಂಗ್ ಕಳೆದೇವು ಗೊತ್ತಾ ಇಲ್ಲ. ಇವ್ರು ಪಂಡ್ರಾಪುರ ಬೇಗಾರ ಬಿಡಿ, ಇವ್ರಿಗೆ ಏನಾಕತ್ತಿಲ್ಲ ಅಣ್ಣ. ಯಾಕಂತಂದ್ರೆ ಪಂಡ್ರಾಪುರಕ್ಕೆ ಹೋದವ್ರಿಗೆ ಹೇಳಕತ್ತಿಲ್ಲ, ಪಂಡ್ರಾಪುರಕ್ಕೆ ಯಾರು ಹೋಗಿಲ್ಲ, ಯಾರ ಕೀರ್ತನ ಪ್ರವಚನ ಕೇಳಿಲ್ಲ, ಯಾರ ಈ ಸತ್ಸಂಗ ಮಾಡಿಲ್ಲ, ಅವ್ರ ಏನ 90 ವರ್ಷ ಬದುಕೇನೆ 95 ವರ್ಷ ಬದುಕೇನಂದ್ರೆ ಏನ್ ಮಾಡುದು ತಗೊಂಡವನ್ನ. 10,000 ವರ್ಷ ಬದುಕಿರ್ಬೇಕಂತ, 10 ವರ್ಷ ಬೆಲೆ ಇದಕ್ಕಿಲ್ಲ. ಅದಕ್ಕ ಎಷ್ಟು ಸಲ ಹುಟ್ಟೇರ ಹುಟ್ಟು ಸಾವಿರ ಒಮ್ಮೆ ಏನು ಮಾಡಿ ಅಂತಂದ್ರ ಈ ಸಂಸಾರವನ್ನು ಸುಖರೂಪವಾಗಿ ಮಾಡ್ಕೋಬೇಕಾದ್ರ ಒಮ್ಮೆ ಪಂಡರಿಗೆ ಬರಬೇಕು. ಯಾವುದರಿಂದ ಸುಖರೂಪ ಆಗತ್ತೆ ಸಂಸಾರ? ಪಂಡ್ರಾಪುರಕ್ಕೆ ಹೋಗೋದ್ರಿಂದ, ಸಂತರ ಸಂಘ ಮಾಡೋದ್ರಿಂದ ಅಂತ ಹೇಳ್ತಾರೆ. ಜ್ಞಾನೇಶ್ವರ ಬಾಲಕರು ನಮಗೆ ಹೇಳ್ತಾರ, ಅವಾಚಿ ಸಂಸಾರ ಸುಖಾಚ ಕರೀನ. ಈ ಸಂಸಾರ ಸುಖರೂಪವಾಗಬೇಕಾದ್ರ, ಈ ಸಂಸಾರ ಚಂದವಾಗಬೇಕಂದ್ರ ಏನ್ ಮಾಡ್ಬೇಕು? ಜಾಯಿನಗೆ ಮಾಯತೆ ಪಂಡರಪುರ. ಪಂಡರಪುರಕ್ಕೆ ಹೋಗಂತಂದ್ರ ಪಂಡರಿ ಅನ್ನೋದು ಸುವರ್ಣ ಕ್ಷೇತ್ರ. ಪಂಡರಿ ನಿರ್ಮಾಣ ಮಾಡ್ಬೇಕಾದ್ರೆ ಭಗವಂತ ಈ ಎಲ್ಲಾ ಜಗತ್ತ ಒಳಗಿದ್ರು ಸಹಿತ ಪಂಡರಪುರ ಅನ್ನೋದು ಮುಳುಗಂಗಿಲ್ಲ. ಯಾಕೆ ಮುಳುಗಂಗಿಲ್ಲ ಅನ್ನೋದಕ್ಕೆ ಆಧಾರ ಅಂತಂದ್ರ ಯಾವ ಪರಮಾತ್ಮನ ಬರೆಯನ್ನಾಗಿದ್ದಂತ ಚಕ್ರ, ಆ ಚಕ್ರ ತನದಾಗಿದ್ದ ಮೇಲೆ ಪಂಡರಪುರ ನಿರ್ಮಾಣ ಮಾಡಿದಂತ ಪರಮಾತ್ಮ ಪಂಡರಿಯನ್ನು. ಜಗತ್ತಿನೆಲ್ಲ ನಾಶವಾಗ್ಬೋದು, ಆದ್ರೆ ಪಂಡರಿ ನಾಶ ಇಲ್ಲ. ತಳದಾಗ ಬುನಾದಿ ಎಂತೈತಿ? ಪರಮಾತ್ಮನ ಚಕ್ರ ಐತಿ. ಆ ಚಕ್ರದ ಮೇಲೆ ನಿರ್ಮಾಣವಾಗೈತಿ. ಅಂದ್ಮೇಲೆ ಅದಕ್ಕೆ ಯಾವಾಗ ನಾಶ ಐತಿ? ಇಂಥ ಅವಿನಾಶಿಯಾದ ಪಂಡರಪುರಕ್ಕೆ ಹೋಗೋದ್ರಿಂದ ಯಾವ ಅವಿನಾಶಿಯಾದಂತ ಪರಮಾತ್ಮ ವೈಕುಂಠದಿಂದ ಬಂದು ಅಲ್ಲಿ ವಾಸ ಮಾಡಿದ್ದಾನ. ಪಂಡರಿ ನಿವಾಸ ಪರಮಾತ್ಮ. ಇವತ್ತು ಮುಂಜಾನೆ ಮದುವೆಗೆ ಹೇಳಿದ್ರಿ ಯಾವ್ದು? ಪಂಡರಿ ನಿವಾಸ. ಓ ಪಾಂಡುರಂಗ ಪಂಡರೀಚ ನಿವಾಸ. ಈ ಪಾಂಡುರಂಗ ಪರಮಾತ್ಮ ಅವನ ವಾಸಸ್ಥಳ ಯಾವ್ದಂತಂದ್ರೆ ಪಂಡರಿ ನಿವಾಸ ಅಂತ ಹೇಳ್ತೀವಿ. ಉಲ್ಲೇಖ ಬರೀತಾರೆ ಸಂತರ.
ನಿಮ್ ಮೂರು ಯಾವ ಅಂತ ಕೇಳಿದ್ರ ಹೇಳ್ತೀರಿಲ್ಲ, ನಿಮ್ ನಿವಾಸ ಯಾವ್ದು ಅಂತ ಕೇಳಿದ್ರ ಗುರು ಹೆಸರು ಅಂತೀರಿ, ಸೌದತ್ತಿ ಅಂತೀರಿ. ಹಂಗ ಪಾಂಡುರಂಗನ ನಿವಾಸ ಯಾವ್ದು ಅಂದ್ರೆ ಪಂಢರಪುರ. ಕನ್ನಗರ ಆಚೆ ನಾವು ಪಂಢರಪುರ. ಮೃತ್ಯು ಲೋಕ ಅಂತಂದ್ರ ಈ ಲೋಕ. ಇದಕ್ಕೆ ಯಾಕೆ ಮೃತ್ಯು ಲೋಕ ಅಂತಾರಂತಂದ್ರ ಸಕ 3-4 ಲೋಕದಾವ್. ಶಿವಲೋಕ ಲೋಕದೊಳಗ 14 ಲೋಕ ಆದ್ರ ಲೋಕದೊಳಗ 3 ಲೋಕ ಅಂತ ಹೇಳ್ತಾ ಇದ್ದಾರ. ಮೃತ್ಯು, ಪಾತಾಳ, ಸ್ವರ್ಗ. ಹಂಗ ಈ ಲೋಕದೊಳಗ ಮೃತ್ಯು ಲೋಕ ಅಂತಂದ್ರೆ ತುಕೋಬಾರ. ಮೃತ್ಯು ಲೋಕದೊಳಗ ಪಂಡರಿ ಅಂತಕ್ಕಂಥ ನಗರ ಅದ. ಅಲ್ಲಿ ಯಾರು ಬರ್ತಂದ್ರ ರಾಜ ಪಂಡರಿ ಇದಾನ. ಪಂಡರಿ ರಾಜ ಬೇರೆದವರಿಗೆ ಬೆಳಿತನ ಕೊಡ್ತಾ ಇದ್ದಾನ. ಅದಕ್ಕೆ ಕಳೆ ಬಂದದ್ದು ಯಾರಿಂದ ಅಂತಾರ? ಭಕ್ತ ಪುಂಡಲೀಕ ರಾಯನಿಂದ. ಇದು ಗುರುವಸರು ಕ್ಷೇತ್ರವಾಗಬೇಕಾದ್ರ ರಾಜಾರಾಮ್ ಚಿದಂಬರ ಅವತಾರ ಆಗಿದ್ದಂತ ಕ್ಷೇತ್ರ ಆತು. ಹಂಗ ಅಲ್ಲಿ ಅದು ಕ್ಷೇತ್ರ ಆಗ್ಬೇಕಾದ್ರ ಕಾರಣ ಏನಂದ್ರ ಪುಂಡಲೀಕ ರಾಯರಿಂದ. ಒಬ್ಬೊಬ್ಬರಿಗೂ ಪುಂಡಲೀಕ ರಾಯರ ಕಾರಣಕ್ಕೆ ಪರಮಾತ್ಮ ಹೋಗಾಕ ಯಾಕೆ ಬಂದ ಅಂತಂದ್ರ ಪುಂಡಲೀಕ ರಾಯನ ಸಾಮಾನ್ಯ ಅಲ್ಲ. ಪುಂಡಲೀಕ ರಾಯನ ಚರಿತ್ರೆ ಕೇಳ್ಬೇಕಂತಂದ್ರ ಅವೇನು ಸಾಧಾರಣ ವ್ಯಕ್ತಿ ಅಲ್ಲ, ಮಹಾನ್ ಸಿದ್ಧಿ ಪುರುಷ. ಯಾಕ್ರಿ? ವರ್ಣಾತೀತವಾದಂತ ವರ್ಣನೆ ಮಾಡಂಗಿಲ್ಲ, ಅಂತವ್ರ ಮಾತ್ಮ ವರ್ಣನೆ ಮಾಡಕ್ ಆಗಂಗಿಲ್ಲ. ಹೆಂಗಿರ್ತಾರೋ ಹೆಂಗ್ ಮಯ ಮಾಡ್ತಾರೋ ತಿಳಿಯಂಗಿಲ್ಲ ಅವ್ರ ಲೀಲೆ. ಅಂತ ಲೀಲೆ ಇಲ್ಲಂತ ಪುಂಡಲೀಕ ರಾಯ ಯಾವ ತಂದೆ ತಾಯಿ ಸೇವಾ ಮಾಡ್ತಾ ಪಂಢರಪುರದೊಳಗೆ ಕೂತಾಗ ಪರೀಕ್ಷೆಗಾಗಿ ಪರಮಾತ್ಮ ಬಂದು ಪುಂಡಲೀಕ ಅಂತಾನ. ತಿರುಗಿ ನೋಡುವಲ್ಲ, ಅಪ್ಪ ನಾನು ತಂದೆ ತಾಯಿಯ ಸೇವೆಯೊಳಗ ಮಗ್ನಾಗಿದ್ದೇನೆ, ನನಗೆ ನೀವು ಕೂಡ ಮಾತಾಡಕ್ಕೆ ಅವಕಾಶ ಇಲ್ಲ. ನಾನು ಸೇವೆ ಮುಗಿತ ನಿಂದ್ರಿ 6 ಜೋಡಿ ಹೋಗಿಬಿಡಿ ನೀ ಬೇಕಾರಂದ. ಎಂತ ಅಧಿಕಾರ ಪುಂಡಲೀಕರ ಅಂದ. ಇಲ್ಲಪ್ಪ ನಿನ್ನ ಸೇವಾ ಮುಗಿಸು, ನಿನ್ನ ಸೇವಾ ಮಾಡ್ತಾರ ನಿಂದಿರ್ತೇನೆ ಅಂದಾಗ ಯಾವ ಇಟ್ಟಂಗಿ ತಗೊಂಡು ಇಟ್ಟಂಗಿ ಹೊರವಾಗಿ ಇಟ್ಟಂಗಿ ಮ್ಯಾಲ ನಿಂತ. ಎಲ್ಲಿ ತನ ನಿಂತ? ಇಲ್ಲಿ ತನ ನಿಂತಾನ. ಎಲ್ಲಿ ತನ ನಿಂತಾನ? ನಾವು 1.5 ತಾಸು ನಿಂತೀವಿ, 2 ತಾಸಿಗೆ ಅದ್ರ ನಡ ಮುಸಕ್ ಚಲೋ ಆಗೈತಿ. ಹೌದಲ್ರಿ? ದೌಡ್ ಮುಗಿಸಲ್ಲ ಮರ ಕೀರ್ತನ ಇವುಗಳೇ ಕೊಟ್ರ ದೌಡ್ ಮುಗಿಸಾರ ಕೊಡದಿತ್ತ ಇವಳೆ ಹಿಡ್ಕೊಂತಂತೆ ನಾವ 28 ಯುಗದ ನಮ್ ಯುಗದಿಂದ ಪರಮಾತ್ಮ ನಿಂತ ಬಿಟ್ಟಾನ. ಯಾರ ಸಲುವಾಗಿ ನಿಂತಾನ? ಪುಂಡಲೀಕ ರಾಯರ ಸಲುವಾಗಿ. ಕುಂದ್ರ ಅಂದೇ ಅವ್ನ್ ಕುಂದ್ರ ಅಂದ್ರೆ ಕುಂದ್ರತಾನ ಕರೆ, ಅವ್ನ್ ಕುಂದ್ರ ಅನ್ನಕ ತಯಾರಿಲ್ಲ ಪುಂಡಲೀಕ ರಾಯ. ಏನ್ ಕೇಳೋ ಪುಂಡಲೀಕ ಅಂದ್ರ, ಯಪ್ಪ ನನಗೇನು ಕೊಡೋದು ಏನು? ಅವಿನಾಶಿಯಾದಂತ ಪರಮಾತ್ಮ ನೀನ ಬಂದಾಗ ನಿನ್ನ ಬಿಟ್ಟು ಮತ್ತೆ ಇನ್ನೇನು ಕೇಳತಿ? ನನಗೆ ನಿನ್ನ ಕಡೆ ಕೇಳೋದು ಏನಿಲ್ಲ. ಇಲ್ಲ ಒಂದು ಮಾತು ಹೇಳ್ತೀನಿ, ಸತತವಾಗಿ ನೀ ಇಲ್ಲೇ ನಿಂದಿರ್ಬೇಕು. ನಿನ್ನ ದರ್ಶನಕ್ಕೆ ಯಾರು ಬರ್ತಾರ ಅವ್ರನ್ನ ಉದ್ಧಾರ ಮಾಡ್ಬೇಕಂತ ಕೇಳಿಕೊಳ್ಳಿಕ್ರ. ನಾವು ಅದು ಆದ್ರ ನಮ್ಮ ಮಕ್ಕಳು ಮರಿ ಮಕ್ಕಳು ಗಿರಿ ಮಕ್ಕಳು ತನ ಬೇರೆ ಬಿಡ್ತಿದ್ವಿ ನಾವು. ಹಿಂಗ ಐಶ್ವರ್ಯ ಇರ್ಬೇಕು, ರಾಜ ಇರ್ಬೇಕು, ಅಧಿಕಾರ ಇರ್ಬೇಕು. ಆದ್ರ ಪುಂಡಲೀಕ ರಾಯರ ಅಧಿಕಾರ ಬೇಕಿಲ್ಲ, ಏನು ಬೆಳ್ಳಿಲ್ಲ, ನನಗೇನು ಬೇಡ. ನೀನ ಬಂದಿ ಅಂದ್ಮೇಲೆ ನಿಕ್ಕಿದ್ರೆ ಹೆಚ್ಚಿನ ವಸ್ತು ಯಾವುದು ಇಲ್ಲ, ನೀನ ಪ್ರಾಪ್ತಿ ಆಗಿ ಅಂದ್ನಲ್ಲ. ಒಂದು ಮಾತು ಹೇಳ್ತಾನೆ, ಇದಕ್ಕೆ ನಾನು ಒಬ್ಬನ ಕಾರಣ ಅಲ್ಲ, ನಾನು ಒಬ್ಬನ ಉದ್ಧಾರ ಆಗೋದು ಬೇಡ. ಈ ಜಗತ್ತದೊಳಗೆ ಜನಜೀವಿಗಳ ಸಾಕಷ್ಟು ಅದಾವ. ಯಾರು ಬಂದು ನಿನಗೆ ಶರಣ ಹೋಗ್ತಾರ ಅವರನ್ನ ಉದ್ಧಾರ ಮಾಡುವ ಕರ್ತವ್ಯ ನಿಂದ. ಇದನ್ನ ನಾನು ಅದೇ ಪಾಲನೆ ಮಾಡಬೇಕಂತ ದೇವರಿಗೆ ಅಧಿಕಾರದಿಂದ ಹೇಳಿದಾನ. ಆದ್ರ ಪರಮಾತ್ಮ ಅಂದಿನಿಂದ ಹಿಂದಿನವರಿಗೆ ನಡೆದ ಮೇಲೆ ಕೈ ಕಟ್ಕೊಂಡು ಹಂಗ ನಿಂತು ಬಿಟ್ಟ. ನಿಂತು ಏನಾಗೈತೆ ಅಂತಂದ್ರೆ ನಡನು ಸಾಕತಿ. ಅದಕ್ಕೆ ನಡೆದ ಮೇಲೆ ಕೈ ಇಟ್ಕೊಂಡ ಎಪ್ಪ ನಡನು ಸಾಕ್ತೈತಿ ಅಂತಾನ. ಅದಲ್ವೇ ಬಾಳ್ತಾನ ನಿಂತ ನಡನು ಅನ್ಸುತ್ತಿಲ್ಲ. ಹಾಗೆ ಕೆಲವು ಮಂದಿ ಹೇಳ್ತಾರ ಪರಮಾತ್ಮ ನಿಂತ ಪುಂಡಲೀಕ ರಾಯದವ್ರು ಮಾತಾಡಲಿಲ್ಲ, ನಡನು ಸಾಕತಿ, ನಡೆದ ಮೇಲೆ ಕೈ ಇಟ್ಕೊಂಡು ನಿಂತ ಅಂತ ಹೇಳ್ತಾರ. ಆದ್ರ ನಾಮದೇವ್ ಮಹಾರಾಜರು ಹೇಳ್ತಾರ, ಯಾರ್ದ ಬಂಗ ನಾಥ್ ಮಹಾರಾಜರು ತಿಳಿಸ್ತಾರ ಮಾವಲಿಯವ್ರ, ಈ ಪರಮಾತ್ಮ ನಡನು ಸಾಕತಿ ನಡೆದ ಮೇಲೆ ಕೈ ಇಟ್ಕೊಂಡಿಲ್ಲಪ್ಪ. ಯಾರು ಈ ಪರಮಾತ್ಮನಿಗೆ ಶರಣ ಬರ್ತಾರ ಅವನ ದೃಷ್ಟಿ ಮುಂದಿಲ್ಲ. ನೋಡ್ರಿ ಬೇಕಾದ್ರೆ ಹೆಂಗಿಂತ ನಾವು ತನ್ನ ದೃಷ್ಟಿ ತನ್ನ ಪಾದದ ಮೇಲೆ ಇಟ್ಕೊಂಡಾನು.
ಯಾಕೆ ತನ್ನ ಪಾದದ ಮೇಲೆ ಇಟ್ಕೊಂಡಂತಂದ್ರ ಲೋಕವನ್ನ ನೋಡಕತ್ತಿಲ್ಲ. ಯಾರ ನನಗ ಶರಣ ಬರ್ತಾರ, ಯಾಕಂದ್ರೆ ಕೊಡ್ಲಿಕ್ಕೆ ಯಾರಲ್ಲಿ ಯಾರ ನಿನಗೆ ಶರಣ ಬರ್ತಾರ ಅವ್ರು ಉದ್ಧಾರ ಮಾಡಂತ ಹೇಳಿದ. ಆ ಆಜ್ಞಾ ಪರಮಾತ್ಮ ಪಾಲನೆ ಮಾಡ್ಬೇಕಾಗಿರ್ರಿ. ಜಗತ್ತವನ್ನ ನೋಡಕತ್ತಿಲ್ಲ, ತನ್ನ ಪಾದಗಳನ್ನ ನೋಡ್ಬೇಕಾಗ್ತಾನ. ಈ ಪಾದಕ್ಕೆ ಯಾರ ನಮಸ್ಕಾರ ಬರ್ತಾರ ಅವ್ರನ್ನ ಉದ್ಧಾರ ಮಾಡೋ ಬರ್ತೇವೆ ಅಂತ. ಎಷ್ಟೋ ಮಂದಿ ಪಂಡ್ರಾಪುರಕ್ಕೆ ಬರ್ತಾರ, ಅದಲ್ರಿ ದರ್ಶನಕ್ಕೆ ಹೋಗುದಿಲ್ಲ. ಆದ್ರೆ ಅವ್ನು ನೋಡಿರ್ತಾನ, ನೋಡಿದ್ರು ಯಾರ ಅವ್ರ ಶರಣ ಬಂದಾರ, ಯಾರ ಅವ್ರಿಗೆ ನಮಸ್ಕಾರ ಮಾಡಿದಾರ. ಜಗತ್ತೊಳಗ ಸಾಕಷ್ಟು ಕ್ಷೇತ್ರಗಳದಾವ, ಎಲ್ಲಿ ಪಾದ ಮುಟ್ಟಿ ದರ್ಶನ ಇಲ್ಲ. 7 ಬಾಗಲ್ದ ಹಚ್ಕ ನೀ ಪಾಪಿಗಳಿದ್ರೆ ಅಲ್ಲೇ ನಿಂದ್ರಿ ಅಂತಿರ್ತಾನ. ಅದಲ್ಲ, ತಿರುಪತಿಗೆ ಹೋಗ್ರಿ, ಕಾಶಿಗೆ ಹೋಗ್ರಿ, ಎಲ್ಲಿ ಬೇಕಾ ಧರ್ಮಸ್ಥಳ ಹೋಗ್ರಿ, ಮುಟ್ಟಿ ದರ್ಶನ ಇಲ್ಲ. ಯಾಕಂತಂದ್ರ ಅವರು ಹೆಂಗದಾರ ಅಂತಂದ್ರ ಗುಬ್ಬಿ ರೂಪದ ದೇವ್ರು. ಗುಬ್ಬಿ ಬ್ರಾಹ್ಮಣ ಜಾತಿ, ಬೇಕಾದ್ರೆ ನೋಡ್ರಿ, ಮುಟ್ಟಿ ನೋಡ್ರಿ ನೀವು. ಗುಬ್ಬಿನ ನೀವು ಕೈ ಮುಟ್ಟಿ ಹಿಡ್ರಿ ನೀವು, ಉಳಿದ ಗುಬ್ಬಿ ಬಳೆ ಮಾಡ್ತಾರೆ, ಕುಲಿನಿಂದ ಕೆಟ್ಟ ಕರೆದು ಕೊಂದು ಬಿಡ್ತಾವ. ಹಂಗ ಉಳಿದ ದೇವರುಗಳೇನು ಅಂತಂದ್ರ ಶೀಲವಂತದಾವ. ನಮ್ಮಂತ ಪಾಪಿಗಳ ಮುಟ್ಟೋದ್ರಿಂದ ನಮಗ ಪಾಪ ಗಡ ಆಗ್ತೈತೆ ಅಂತ ದೂರ ಇರ್ತಾರವ್ರ. ಆದ್ರೆ ಈ ಪರಮಾತ್ಮ ಹೆಂಗಂದ್ರ ಬೇಕಾದಂತ ಪಾಪಿಗಳ ಬರ್ಲಿ, ಚಾಂಡಾಲ ಬರ್ಲಿ, ಒಂದು ಪಂಢರಪುರ ನೋಡೋದ್ರಿಂದ ಮಾಡಿದಂತ ಪಾಪ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವೇ ಎಲ್ಲಾ ಪಾಪಗಳು ಯಾವ್ದ್ರಿಂದ ನೀನು ನಿವಾರಣೆ ಆಗ್ತಾವ ಅಂದ್ರೆ ಪಂಢರಪುರಕ್ಕೆ ಹೋಗೋದ್ರಿಂದ. ಸಕಲ ಹಿಂಪಾಪೆ ಗೆರೆದಿಗಂತರಿ ಹೇಳಕ್ ಹೆಸರು ಬಿಕ್ಕಟ್ಟು ಓಡಿ ಹೋಗ್ತಾ ಇದ್ದಾವ. ಅಂತ ಪಾಪಿಗಳನ್ನು ಸದಕ್ಕೆ ಉದ್ಧಾರ ಮಾಡ್ತಕ್ಕಂತ ಪಂಢರಪುರದಾಗ ಪಾಲ್ವಾಗಿ ನಿಂತಾನ. ಯಾಕೆ ಹೋಗ್ಬಾರ್ದು? ಕಾಮನ ಜನ್ಮ ಅಲೇತೆ ಸಾರ್ಥಕ, ವಿಠಲಚಿ ಏಕ ಬೇಕಲೆ. ಈ ಜನ್ಮ ಸಾರ್ಥಕವಾಗ್ಬೇಕಂದ್ರ ಒಣ್ಣೆರ ಪಾಲ್ಸಲ ಬೇಡ, ಒಣ್ಣೆರ ಅಂತಾರ ಅವ್ರ. ಸುಖ ಬೇಕಾಗೈತೆ, ನಿಮಗ್ ದುಃಖ ನಿವಾರಣೆ ಆಗ್ಬೇಕಾಗೈತೆ, ಕಷ್ಟ ಹೋಗ್ಬೇಕಾಗೈತೆ. ತಳಮಾರು ಮಾಡ್ಕೊಳಕ್ ಹೋಗ್ಬೇಡ್ರಿ, ಕಳವಳ ಪಟ್ಕೊಳಕ್ ಹೋಗ್ಬೇಡ್ರಿ. ಹೇಳ್ತಾರ ನಮ್ದೇವ್ ಮಾರಾದ್ರ, ಅಪ್ಪ ಈ ದುಃಖ ಏಳ ಕಾಲ ಅಷ್ಟೈತದ, ಈ ಕಷ್ಟ ನಿಮಗೆ ಏಳ ಕಾಲ ಅಷ್ಟೈತಿ, ಇದು ಸುಮ್ಮನೆ ಹೋಗಿ ಬಿಡ್ತೈತಿ. ತರಿತು ಪಂಡರಶಿ ಜಯ ಏಕ ವೇಳ. ಒಂದು ವೇಳೆ ಪಂಢರಪುರ ಬಂದ್ರು ಸಾಕ, ಜನ್ಮೋ ಜನ್ಮಿಚ್ಚ ದುಃಖ ವಿಸರಸಿ. ಜನ್ಮದೊಳಗ ಮಾಡಿದಂತ ದುಃಖ ನಿವಾರಣೆ ಯಾವ್ದ್ರಿಂದ ಆಗ್ತಾವಂದ್ರ ಒಂದು ಪಂಢರಪುರದಕ್ಕೆ ಹೋಗೋದ್ರಿಂದ ಆಗ್ತಾವಂತಂದ್ರ ಯಾಕೆ ಹೋಗ್ಬಾರ್ದು? ಯಾಕಂತಂದ್ರೆ ಇವರು ಪ್ರಚಾರ ಮಾಡ್ತಾ ಇದ್ದಾರ, ಇವು ನಾವು ಪಂಢರಿಗೆ ಹೋದೆವು, ಪಾಂಡುರಂಗನ ದರ್ಶನ ಮಾಡ್ಕೊಂಡೆವು, ನಾವು ಉದ್ಧಾರ ಆದೀವಿ. ಕರೆ ನಾವು ಅಷ್ಟೇ ಉದ್ಧಾರ ಆದ್ರೆ ಉದ್ಧಾರ ಆಗಲ್ಲ. ಜಗತ್ತದ ಕಡೆ ತಿರುಗಿ ನೋಡಿದ್ರು ಇಂಥ ಜನಜೀವಿಗಳ ಸಾಕಷ್ಟು ಅದಾರ. ಇದನ್ನ ಎಲ್ಲರಿಗೂ ಪ್ರಚಾರ ಮಾಡಬೇಕು, ಎಲ್ಲರಿಗೂ ತಿಳಿಸಬೇಕು. ಈ ಪರಮಾತ್ಮ ದರ್ಶನ ಎಲ್ಲರಿಗೂ ಮಾಡಿಸ್ಬೇಕ ಅಂತ ತಿಳಿದು ಯಾವ ಆಳಂದಿಯಿಂದ, ದೇವದಿಂದ, ಪೈಠಾಣದಿಂದ ತೀರ್ಥಯಾತ್ರಾ ಮಾಡ್ತಾ ಮಾಡ್ತಾ ಎಲ್ಲರಿಗೂ ಪ್ರಚಾರ ಮಾಡ್ತಾ ಇದ್ರು. ಅಪ್ಪ ಏನ್ ಮಾಡಾಕತಿ? ಚಕ್ಕಾಡಕತ್ಯ? ಚಕ್ಕಾಡು ಇದ್ದ ಜನ್ಮ ಸಾಕಷ್ಟು ಚಕ್ಕಾಡಿ. ಯಾಕಂದ್ರೆ ಅವ್ರ ದಾಡಿ ಹೋಗ ಕಡ್ಡಿಕ್ ಕುಂತ ಅರ್ಬಿ ಮಾಡ್ತಿರ್ತೇವೆ ನಮ್ಮಂತವ್ರ ನೋಡಿ. ಸುಮ್ಮನೆ ಹೋಗ್ಲಿಲ್ಲ ಅವ್ರ, ಸುಮ್ಮನೆ ಹಿಂಗ ಕಟ್ಟಿಕೊಂಡು ಕಾಲ್ ಹರಣ ಮಾಡಿದಾರ್ರಿಪ್ಪ. ಹೋಗಿ ಪಂಢರಪುರಕ್ಕೆ ಬಂದ್ ಬಿಡ್ರಿ. ಚಲ ಪಂಢರಿಸಿ ಜಾವು ರಕಮಾದೇವಿ ಹೊರತಾವು. ನಡೀರಿ ಪಂಢರಪುರಕ್ಕೆ ನಡ್ರಿ. ಅವರು ಮರಾಠಿ ಒಳಗೆ ಹೇಳ್ತಾ ಇದ್ದಾರ, ಚಲ ಪಂಢರಿಸಿ ಜಾವು ಅಂತೇಳಿ. ನಾಥ ಮಹಾರಾಜರು ಎಷ್ಟು ಶಾಂತ ಮೂರ್ತಿಗಳ, ಎಷ್ಟು ಅವರಲ್ಲಿ ಇವ್ರ ಕಲಿಕಾಲ ಇರ್ಬೇಕು, ಕಳಕಳಿ ಇರ್ಬೇಕ. ಕರ್ನಾಟಕಕ್ಕೆ ಬಂದ್ರ, ಕರ್ನಾಟಕಕ್ಕೆ ಬರಕ್ ಕಾರಣ ಅವ್ರ ಹೆಣ್ಮಕ್ಳ ಅವರು ವಿಜಯಪುರ, ಸೊಲ್ಲಾಪುರ, ಸೊಲ್ಲಾಪುರ ಹೋಗಿದ್ರಿ ಅವ್ರ ಮನೆಗೆ. ನಾಥ ಮಹಾರಾಜರು ಪೈಠಾಣದಿಂದ ಸೊಲ್ಲಾಪುರಕ್ಕೆ ಬಂದಾಗ ನೋಡಿದ್ರು ಇವ್ರಿಗೆ ಮರಾಠಿ ಒಳಗೆ ಹೇಳಿದ್ರೆ ತಿಳಿದಿಲ್ಲ, ಕನ್ನಡ ಒಳಗೆ ಹೇಳ್ಬೇಕ. ಏನಂತ ಹೇಳ್ಬೇಕು? ಇವರು ಸುಮ್ಮನೆ ಜೀವನ ಕಾಲ ಕಳೀತಾ ಇದ್ದಾರೆ, ಜೀವನವನ್ನು ಕಳೀತಾ ಇದ್ದಾರೆ. ಸುಮ್ಮನೆ ಕಳಿಯೋದು ಬೇಡ, ಇವ್ರಿಗೊಂದು ಪಾಯ ಹಾಕೊಂಡು ಮಾರ್ಗ ಹಾಕೋದು ಅಂತ ಹೇಳಿ. ಅಪ್ಪ ನೀವು ಸುಮ್ಮನೆ ಹಿಂಗ್ ಕಾಲ ಕಳಿಬೇಡ್ರಿ. ಈಗ ನಾನು ಪಂಢರಪುರ ಕೊಂಡೇನಿ, ನಾನು ಒಬ್ಬನು ಹೋಗೋದಕ್ಕಿಂತ ನಿಮ್ಮನ್ನು ಕರ್ಕೊಂಡು ಹೋಗಿ ಪಾಂಡುರಪುರ ತೋರಿಸ್ತೇನೆ, ಪಾಂಡುರಂಗನ ದರ್ಶನ ಮಾಡ್ತೇನೆ. ಹೇಳಿದ್ರಿ ಎಲ್ಲಾರು ಕರ್ಕೊಂಡು ಪಾಂಡುರಂಗನ ದರ್ಶನ ಕೊಂಡ್ರು. ಎಲ್ಲಾರು ಹೋಗಾಕತ್ತಿದ್ರು, ಎಲ್ಲಾರು ಉದ್ಧಾರ ಆಗಾಕತ್ತಿದ್ರು, ಜನ ಜಂಗುಳಿ ಹೆಚ್ಚಾಗಕತ್ತು.
ಈ ವಾರ್ತಾ ಎಲ್ಲಿಗೆ ಹೋತು? ಶಿವಲೋಕಕ್ಕೆ ಹೋತು. ಇಷ್ಟೊಂದು ಪಂಡರಿ ವರ್ಣನ ಹೇಳ್ತಾ ಇದ್ದಾರ, ಅಲ್ಲಿ ಪಾಂಡುರಂಗದ ಅಂತ ಹೇಳ್ತಾ ಇದ್ದಾರ. ನಾವು ನೋಡಿ ಬರ್ಬೇಕಂತ ಯಾರು ಮನಸ್ಸು ಮಾಡಿದ್ರು? ಜಗದ್ ಒಡೆಯ ಪರಮಾತ್ಮ, ಶಂಭು ಪರಮಾತ್ಮ. ಬಹಳ ಅಂದ್ರೆ ಬಹಳ ಅಭಿಲಾಷೆ ಆತು. ಯಾಕಂತಂದ್ರ ಜಗತ್ತದೊಳಗ ವಿಶ್ವದೊಳಗ ಎಲ್ಲ ಪಸರಿಸಿಬಿಡ್ತದ. ಪಂಡ್ರಾಪುರ ಅಂದ್ರೆ ಮಹಾಪುಣ್ಯ ಭೂಮಿ, ದೊಡ್ಡ ನಗರ. ಪಂಡರಿ ಪುಣ್ಯ ಭೂಮಿ. ಅಲ್ಲಿ ಹೋದವ್ರೆಲ್ಲರೂ ಉದ್ಧಾರವಾಗ್ತಾ ಇದ್ದಾರ. ಎಲ್ಲರ ದುಃಖಗಳ ನಿವಾರಣೆ ಆಗ್ತಾ ಇದ್ದಾವ. ಎಲ್ಲ 14 ಲೋಕಗಳಿಗೆ ಪಸರಿಸಿದಾಗ ಶಂಭು ಪರಮಾತ್ಮೆಯನ್ನ ಮನಸ್ಸು ಮಾಡಿದ. ನೋಡ್ಬೇಕು. ಇಷ್ಟೊಂದು ಹೇಳ್ತಾರಂತಂದ್ರ ಬಹಳ ಪ್ರಚಾರ ಆತಂತಂದ್ರೆ ಎಲ್ಲರಿಗೂ ನೋಡಿರ್ಬೇಕಾದ್ರೆ ಪ್ರಚಾರ ಹಾಕಿದ್ರೆ ನಾವು ಹೋಗ್ಬೇಕನ್ಸ್ತದ, ಹೋಗ್ಬೇಕನ್ಸ್ತದ. ಹೊರಗೆ ನಿಂತಾಗ ತಾಯಿ ಪಾರ್ವತಮ್ಮ ಕೇಳಿದ್ರು, ರೀ ತಯಾರಾದ್ರಲ್ಲ, ಏನೋ ಎಲ್ಲಿಗೊಂಡ್ರಿ? ಕೇಳು ಪದ್ಧತ ಇಲ್ಲ, ನಾನು ಭೂಲೋಕ ಕೊಂಟೇನಿ, ಕೈಲಾಸದಿಂದ ಭೂಲೋಕ. ಏನ್ ಕಾರಣ? ನೀವು ಒಬ್ಬರೇ ಯಾಕೆ ಹೊಂಟಿರಿ? ಒಬ್ಬರ ಹೋಗೋದಂತ ತರುವಲ್ಲ, ನಾನು ನಿಮ್ಗೆ ಸತ್ತಿದೆ, ನಾನು ಬರ್ತೇನೆ ನಿಮ್ ಕೂಡ, ನನ್ನ ಕರ್ಕೊಂಡು ಹೋಗ್ರಿ. ಬ್ಯಾಡ ಬೇಡ, ದೂರ ಇರ್ತದು. ನಾವು ಕೈಲಾಸವಾಗಿದ್ದವ್ರ, ಅದು ಮೃತ್ಯು ಲೋಕದಾಗೈತಿ, ಭೂಲೋಕದಾಗೈತಿ, ಅಲ್ಲಿಗೆ ಹೋಗ್ಬೇಕ. ಇಲ್ಲ ಇಲ್ಲ, ನನ್ನ ಕರ್ಕೊಂಡು ಹೋದ್ರ ಸಹಿ. ಒಬ್ಬೊಬ್ರು ಹೆಂಡ್ರಿ ಬಾಳ್ ಮಾಡಿರ್ತಾರ್ರಿ, ಹೌದ್ರಿ. ಮತ್ ನಮ್ಮ ಹೆಂಡ್ರಿ ಚಲೋ, ಮತ್ತ ಎಲ್ಲಿ ಬೇಕಾದ್ರೆ ಹೋದ್ರಿ ಏನ್ ಕೇಳೋದಿಲ್ಲ, ಬರ್ತೇನೆ ಅನ್ನೋದಿಲ್ಲ. ಹೋಗ್ಲಿಕ್ ಬಿಟ್ಟು ಬಿಟ್ಟಾರ. ಆದ್ರ ಪಾರ್ವತಮ್ಮ ಬಿಡ್ಲಿಲ್ಲ. ಏ ಶಿವ, ನೀ ಎಲ್ಲಿ ಹೋದ್ರೆ ನೀನ್ ಹೇಳಿದಂತ ನಾ ಬರಾಕಿನ, ನಾ ಮಾತ್ರ ಬಿಡಾಕಲ್ಲ ಅಂದ್ರಾಕೆ. ಯಾಕಂದ್ರೆ ಮೊದಲೊಬ್ಬೊಬ್ರು ಮಾಡಿರ್ತಾರ, ಹಠ ಇರ್ತಾರ. ಬರಾಕಿ ಹಂಗಾರ ಯಾಕೆ ಬಂದ್ರ ಬರೋದ್ ಬಾ ಹಂಗಾರ. ಹಂಗಾರೆ ತಾಯಿ ಬರ್ತಾವ, ನನ್ನ ಮಕ್ಕಳು ಬರಬೇಕಲ್ರಿ. ಮತ್ತ ಅದಲ್ರಿ ಬಳಿಗೆ ಕಾಯಿಯನ್ನು ಬಾರಲ್ಲ. ಹಂಗ ಆ ತಾಯಿ ಹೊಂಟಾಳ ಅಂದ್ಮೇಲೆ ಸಾನು ಗಣಪತಿ ಅವು ಬೆನ್ನ ಹತ್ತದ. ಯವ್ವ ನಾನು ಬರೋಣ. ಮಕ್ಕಳು ಸುಮಾವ ತಂದೆ ತಾಯಿ ಹೊಂಟಾರಂದ್ಮೇಲೆ ಯಾವ ಮಕ್ಕಳು ಸುಮ್ಮನೆ ಇರ್ತಾರ ಹೇಳ್ರಿ? ಆ ಗಣಪತಿ ಅಂದನ ನಾನು ಬರೋಣ, ಯವ್ವ ನನ್ನ ಕರ್ಕೊಂಡೋಗ. ಆತ ಗಣಪತಿನೂ ಹೊಂಟ. ಯಪ್ಪ ನೀವು ಒತ್ಕೊಂಡ್ರಿ ಅಂದ್ರೆ ನನ್ನ ಅಂದಾರ ಏನ್ ಕೇಳದೈತಿ? ಮತ್ ನನ್ ಕರ್ಕೊಂಡು ಹೋಗುದಿಲ್ಲ. ಯಾರ? ನಂದಿ ಅಂತಾನ. ಹತ್ರ ನನ್ನ ಮ್ಯಾಲ ನಾನ ಕರ್ಕೊಂಡು ಹಾಕೇನ್ ನಿಮ್ಮನ್ನ. ನಂದಿ ಮ್ಯಾಲ 3 ಮಂದಿ ಕುತ್ಕೊಂಡು ಕೈಲಾಸದಿಂದ ಪಂಡ್ರಾಪುರಕ್ಕೆ ಬಂದ್ರು. ಪಂಡ್ರಾಪುರಕ್ಕೆ ಬಂದು ನೋಡ್ತಾ ಇದ್ದಾರ ಜನಜಂಗುಳಿ. ಏನ ಅಪರಂಪರವಾದಂತ ಯಾತ್ರಾ. ಸಾಮಾನ್ಯ ಜನಗಳು ಇದ್ರಿಕ್ಕಿಲ್ಲ. ಬಂದ್ರು, ಚಂದ್ರಭಾಗ ನದಿ ದಂಡೆ ಒಳಗೆ ಇಳಿದ್ರು, ಪುಣ್ಯಕರಾಯರ ದರ್ಶನ ಮಾಡ್ಕೊಂಡ್ರು. ಪುಣ್ಯಕರಾಯರ ದರ್ಶನ ಮಾಡ್ಕೊಂಡಂಗ ಬರ್ಬೇಕಂಗಾರ ಅಂತಾರು. ಏನ್ ನೋಡ್ಬೇಕು ನೀವು ಬೇಕಾದ್ರೆ ಆಶೀರ್ವಾದ ಬರ್ರಿ. ಅದಲ್ಪ ನೋಡಿ, ಆಶೀರ್ವಾದ ಹೋಗಿದ್ದೀರ? ನಡಿನೂ ಬೇಕಾಗಿಲ್ಲ ನಾವ. ಯಾಕ್ರಿ? ಆಶೀರ್ವಾದಾಗ ಕಾಲೂರಿ ನಡಿಬೇಕಾಗಿಲ್ಲ. ಹಂಗ ಅಂತರೇನ ಒಯ್ತಾರ. ಹಿಂಗ ಜನಗಳ ಅಂತರನ ಈ ಜನಜಂಗುಳಿ ದುಡ್ಯಾಟ ಪಾಡ್ಯಾಟ ನೋಡಿ ನಂದಿ ಏನಂದವ, ಅಯ್ಯೋಪ್ಪ ಇಂಥ ಗದ್ದಲ್ದಾಗ ಒಳ್ಳೆ ಸಿಕ್ಕೊಂಡು ಹೋಯ್ಪ ನಾವೇ ಬಾಂಡ್ಯಲ್ಲ. ಪರಮಾತ್ಮ ನನಗಂತೂ ಬರಾಕ್ ಆಗೋದಿಲ್ಲ, ಸಾಕಪ್ಪ. ಎಲ್ಲ ಬೆಕ್ಕಿನು ಅದು ಎಲ್ಲಾರು ಬರ್ತಾರ, ಹಿಂಗ್ ತಿಳ್ತಾರ, ಈಚೆ ಅವ್ರು ಬರ್ತಾರ, ಹಿಂಗ್ ಹೋಗ್ತಾರ. ನನ್ನ ಪಕ್ಕನೇ ಹೋಗ್ಯಾವು. ನಾ ಇಲ್ಲೇ ಕುಂದಿರ್ತೀನಿ, ನೀವು ಹೋಗಿ ನೋಡಿ ಬರೋದ್ರಿ, ಪಂಡ್ರಾಗ ದರ್ಶನ ಮಾಡ್ಕೊಂಡ್ ಬರ್ತಾರ. ಎಲ್ಲಿ ಕುಂತ ಹೇಳ್ರಿ? ಪಂಡ್ರಾಪುರಕ್ಕೆ ಎಷ್ಟು ವರ್ಷ ಹೋಗಿರಿ? ಎಲ್ಲಾರು ಹೋಗಿರಿಲ್ಲ ಪಂಡ್ರಾಪುರಕ್ಕೆ? ಹೋಗಿರಿಲ್ಲ? ಎಲ್ಲಾರು ಪಂಡ್ರಾಪುರಕ್ಕೆ ಹೋಗಿರಿ. ನಂದಿ ಎಲ್ಲಿ ಕುಂತಾನಪ್ಪ? ಮಾಡ್ತಾರ ಅನ್ನೋದು ಕುಂತ ನೋಡ್ರಿ. ಹಾ, ಮಾವಲಿ ಇದ್ರಿಗೆ ಅಲ್ಲೇ ಕುಂತ. ಪಾರ್ವತಮ್ಮ ಎಲ್ಲಿ ಕುಂತ? ಪಾರ್ವತಮ್ಮ ಇಲ್ಲೇ ಹೋಗೋದಕ್ಕೆ. ಎಲ್ಲೇ ಮಲ್ಲಿಕಾರ್ಜುನ ಗುಡಿ ಅಂತ ಐತದ, ಅಲ್ಲಿ ಸಂಧ್ಯಾಗಿ ನೋಡಿರ್ಬೇಕಾದ್ರೆ ಪಾಂಡುರಂಗನ ಗುಡಿ ಇದ್ರಿಗೆ ಸಂಜೆ ಅಲ್ಲಿ ಪಾರ್ವತಮ್ಮ ಅವರು
ಗಣಪತಿ ಹಬ್ಬನ ಕೈ ಹಿಡ್ಕೊಂಡು ಹೊಂಟ ಹೋಗಿ ದ್ವಾರ ಬಾಗಲ್ ತನ ಹೋದ. ದ್ವಾರ ಬಾಗಲ್ಕ್ ಹೋಗಿ ಅವ್ರಗತ್ತೆ ಯಪ್ಪ ನೀನು ಒಬ್ಬ ಹೋಗಿ ಹುಡುಗ ನಾವು ಅಲ್ಲಿ ಇಲ್ಲೇ ಕುಂದಿರ್ತಾನ ನಾವು ಬ್ಯಾಸೋತ್ತ ಅವ್ ಎಲ್ಲಿ ಕುಂತ ಬಾಗಲ್ದಾಗ ಕುಂತ ಬಾಕಲ್ದಾಗ ಉಳಿದ. ಆ ಪರಮಾತ್ಮ ಹೋದ ನೋಡಿದ ಈ ಪರಮಾತ್ಮನ ನೋಡ್ತಾ ಇದ್ದಾನ, ವರ್ಣನ ಮಾಡ್ತಾ ಇದ್ದಾನ. ರೂಪಪ್ಪ ಹಾತ ಗೋಪ ವೇಸು ಸುಂದರಪ್ಪ ಹಾತ ಬಾಳ ಅಂದ್ರ ಬಾಳ ವರ್ಣನ ಮಾಡಾಕತ್ತಿದ್ರ ಯಾರು ಶಂಭು ಪರಮಾತ್ಮ. ಮನಿಗೆ ದೊಡ್ಡಾರು ಬಂದಾರ ಅಂದ್ರ ಅದ್ರ ಆಧಾರ ಕಿತ್ತಲೆ ಬೇರೆ ಅದಲ್ರಿ. ಆಳ ಬಂದ್ರ ಬೇರೆ, ಸಾವುಕಾರ ಬಂದ್ರ ಬೇರೆ, ರಾಜ ಬಂದ್ರ ಬೇರೆ ಅದಲ್ರಿ. ಹಂಗ ದೊಡ್ಡವರು ಬಂದಾರ ನನ್ನ ಭೇಟಿಗೆ ಪರಮಾತ್ಮ ಅಂತಾನ. ಯಾಕಂದ್ರೆ ಬಾಳ ಖುಷಿದೀವ ಶಂಭು ಪರಮಾತ್ಮ. ಏನಪ್ಪಾ ಇದು ವಿಚಿತ್ರ ಜಾತ್ರೆ, ವಿಚಿತ್ರ ಜನ ಜಂಗುಳಿ, ಇಷ್ಟೊಂದು ಮಹಿಮಾ ನಿಮ್ದು ಅಪಾರವಾದದ್ದೈತಿ, ಅಪರಂಪರವಾದದ್ದೈತಿ. ಏನು ನಿನ್ನ ಕೀರ್ತಿ, ಏನು ನಿನ್ನ ದೊಡ್ಡ ನಿಧಿ ಬಿಡಿ. ನಾನು ಪೋಹಾಯುಡೋಮನ ದೊಡ್ಡ ನಿಧಿ, ಜಗತ್ತದೊಳಗೆ ನಿಧಿ ಬಹಳ ನಿಧಿ ಇರ್ತಾರಲ್ರಿ. ಹಂಗ ದೊಡ್ಡ ನಿಧಿ ಅಂತಂದ್ರೆ ಈ ಲೋಕದೊಳಗ ದೊಡ್ಡ ನಿಧಿ ನೀನು. ಇವು ಹೆಂಗ್ಯಾಂಗ ಪರಮೇಶ್ವರ ಹೊರತನ ಹಂಗ ಉಬ್ಬಾಕತ್ತಿದ್ದೇವು ಪರಮಾತ್ಮ. ನಾವು ಉಬ್ಬುತ್ತೇವೆ. ಏನು ಕೀರ್ತನ ಚಂದ ಮಾಡಿದ, ಏನು ಹಾಡಿದ ಅಂದ್ರ ಉಬ್ಬುತ್ತೇವ. ಎಲ್ಲಾ ಬೇಸೂರ ಅಂದ್ರ ಮುಖ ಸಣ್ಣ ಮಾಡ್ಕೊಂಡಿರ್ತಾ ಬರ್ತೀವಿ ಅವಲ್ರಿ. ಸೇರುದ್ರ ಬಿಡ ನನಗ ಅದಕ್ಕೆ ಅಂತಾರ. ಆದ್ರ ಈ ಪರಮಾತ್ಮ ಇಟ್ಟಂಗಿ ಮ್ಯಾಲ ನಿಂತಾವ. ಈ ಪರಮೇಶ್ವರ ವರ್ಣನ ಮಾಡೋದಕ್ಕಾಗಿ ಮಾತು ಉಬ್ಬಿದ. ಉಬ್ಬಿ ನೋಡ್ತಾನ ಅತ್ತಾಗಿತ್ತ ಏನಾದ್ರೂ ಕುಂಡ್ರಾಕ ಕೊಡ್ಬೇಕಂತೇಳಿ ಅದಲ್ರಿ. ಚಾಪಿಯಾರ ಕೊಡ್ಬೇಕ, ಅತಿಥಿಗಾರ ಬಂದಾರ ಅಂದ್ಮೇಲೆ ಹಾಸಿಗೆಯಾರ ಹಾಸ್ಬೇಕ, ಇಲ್ಲ ಮಣಿಯಾರ ಕೊಡ್ಬೇಕ. ಈಗ ಮೊನ್ನೆ ನಮ್ ಸರ್ ಕರ್ಕೊಂಡು ಹೋಗಿದ್ರು. ಯಾಕ್ರಿ ಸರ್ ಅವರ ಅತಿಥ್ಯ ತಗೊಂಡ್ರೆ ಕಾಡಲ್ ಮೇಲೆ ಕುಂದ್ರಿಸಿದ್ರ. ಯಾಕಂದ್ರೆ ಗೌರವದ. ಹಂಗ ಜಗ ನೋಡಿದ ಶಂಭು ಪರಮಾತ್ಮ ನಾನು ಭೇಟಿಗೆ ಬಂದಾನಂದ್ರೆ ಇವ್ನು ಎಲ್ಲಿ ಕುಂದ್ರಿಸ್ಬೇಕಂತ ವಿಚಾರ ಮಾಡಾಕತ್ತಿದ್ದ ಪರಮಾತ್ಮ. ಯಾಕಂದ್ರೆ ದೊಡ್ಡವ್ರ ಕುಂದಿರ್ತಕ್ಕಂಥ ಸ್ಥಳನೇ ಬೇರೆ ಇರ್ತಾವ. ನಾವು ಹೋದ್ರೆ ಹೇಳ್ಬೇಕಾದ್ರೆ ಕುಂದ್ರು ನಡೀತೈತಿ, ಎಲ್ಲಿ ಕುಂದ್ರಿಸಿದ್ರು ನಡೀತೈತಿ. ಮಲ ಇವ್ರನ್ನ ಕುಂದ್ರಿಸಕ್ಕೊಂದು ಸ್ಥಳ ಬೇಕಲ್ಲ. ಹುಡುಕ್ಯಾಡಿ ವಿಚಾರ ಮಾಡಿದಾಗ ಜಗ ಸಿಗಲಿಲ್ಲ. ಈ ಜಗದೊಳಗ ಕುಂದಿರ್ತಕ್ಕಂಥ ವ್ಯಕ್ತಿ ಇವಲ್ಲ, ಜಗದಡಿಯಾದನ ಶಂಭು ಪರಮಾತ್ಮ, ಎಲ್ಲಾ ದೇವತೆಗಳ ದೇವ. ಈ ಜಗದೊಳಗೆ ಇವನು ಕುಂದಿರ್ಸೋದು ಯೋಗ್ಯವಾದದ್ದಲ್ಲ, ಪರವಾದದ್ದಲ್ಲ ಅಂತ ವಿಚಾರ ಮಾಡಿ ಏನ್ ಮಾಡಿದ ಅಪ್ಪ, ನಿಮಗ ಜಗಾಣ ಇದ್ದಂಗ ಎಲ್ಲಿ ಬರ್ಬೇಕು ಇಲ್ದಂಗ ಇಲ್ಲಪ್ಪ. ನಾ ಮಾತ್ರ ಈ ಆನಂದ, ಈ ಸುಖ, ಈ ಸಂತೋಷ ನೋಡಿ ನನಗೂ ಕೈಲಾಸ ಬ್ಯಾಡಾಗೈತಿ. ನಾ ಇಲ್ಲೇ ಇರ್ಬೇಕಂತ ಮಾಡಿದ್ರೆ ನನಗಟ್ಟ ಎಲ್ಲಾರು ಜಗ ಕೊಟ್ಟು ಬಿಡ. ನಾವು ಅದು ಅದ್ರ ಏಕಾದಶಿ ತನವಳೆ ಹುಡುಕ್ಬಿಡ್ತೇವ. ಯಾಕ ದ್ವಾದಶಿ ಇನ್ನ ರಾತ್ರಿ ಇರ್ತೈತಿ, ಕಟ್ಟಿರ್ತೇವ ಗಂಟ. ಯಾಕ್ರಿ ಸರ ಚಿತ್ತ ಹಾಡಿದೆ ಅಂದ್ರೆ ಮುಗಿತೇವ. ಆದ್ರ ಪಂಡರಿ ಯಾತ್ರೆಗೆ ಬಂದಂತ ಪಾರ್ವತಮ್ಮ, ಗಣೇಶ, ಶಂಭು ಪರಮಾತ್ಮ, ನಂದಿ ಇವತ್ತಿನವರಿಗೂ ಅಲ್ಲೇ ಹೋದ. ತಿರುಗಿ ಊರಿಗೆ ಕೈಲಾಸಕ್ಕೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದ್ರೆ ಈ ಆನಂದಕ್ಕ, ಈ ಸುಖಕ್ಕಾಗಿ. ಈ ಸುಖ ಎಲ್ಲಿ ಸಿಗುದಿಲ್ಲ. ಕೈಲಾಸದೊಳಗೂ ಇಲ್ಲ, ವೈಕುಂಠದೊಳಗೂ ಇಲ್ಲ, ಸ್ವರ್ಗದೊಳಗೂ ಇಲ್ಲ. ಯಾಕಂದ್ರೆ ಸ್ವರ್ಗದ ದೇವತೆಗಳೆಲ್ಲಾರು ನೋಡ್ತಾರ, ಇದ್ದಾಗ ಚಿಂತನೆ ಮಾಡ್ತಾರ, ಅಯ್ಯೋ ನಾವು ಯಾಕೆ ಸ್ವರ್ಗಕ್ಕೆ ಬಂದಿವೋಯಪ್ಪ, ಯಾಕೆ ಮೃತ್ಯು ಲೋಕದಾಗ ಜನ್ಮ ತಾಳಬಾರದು, ಎಂತ ಆನಂದವನ್ನು ಪಡಿತಾ ಇದ್ದಾರ, ಎಂತ ಸುಖವನ್ನು ಪಡಿತಾ ಇದ್ದಾರಲ್ಲ ಇವರಂತೆ ತಳಮಳಿಸ್ತಿರ್ತಾರ. ಯಾಕೆ ಈ ಮೃತ್ಯು ಲೋಕದೊಳಗ, ಈ ಗುರುಲೋಕದೊಳಗ ಜನ್ಮವನ್ನು ತಗೋಬಾರ್ದ. ಹಂಗ ಅವ್ರು ಇಚ್ಛಾ ಮಾಡ್ತಾ ಇರ್ತಾರ. ಈ ಪರಮಾತ್ಮ ಕೈಲಾಸ ಬಿಟ್ಟು ಬಂದ, ಯಪ್ಪ ನನಗಡೆ ಜಗ ಕೊಡು ಎಲ್ಲಾರ ಅಂದಾಗ ಎಲ್ಲಿ ಜಗ ಕೊಡ್ಬೇಕಂತ ತಿಳಿದಿಲ್ಲ. ತಿಳಿದಂಗ ಆದಾಗ ಪರಮಾತ್ಮ ಹೇಳ್ತಾನ, ಪಾಂಡುರಂಗ ಅಪ್ಪ ನೀನು ಎಲ್ಲಿ ಬೇರೆ ಕಡೆ ಹೋಗ್ಬೇಡ, ನನ್ನಿಂದ ಎಲ್ಲಾರು ದರ್ಶನ ಆಕತ್ತೆ, ನಿನ್ನಿಂದಲೂ ಸುಖ ಪಡಿತಾರೆ. ನೀನು ಸಾಮಾನ್ಯ ಮನುಷ್ಯನಲ್ಲ, ನನ್ನ ತೆರಿ ಮೇಲೆ ಕುಂತು ಬಿಡಂತ ತೆರಿ ಮೇಲೆ ಇಟ್ಕೊಂಡು ಬಿಟ್ಟ. ನೋಡ್ರಿ ಮ್ಯಾಲ ಪಾಂಡುರಂಗನ ತೆರಿ ಮೇಲೆ ಇದ್ದಿದ್ದು ಈಶ್ವರ ಪಿಂಡಿ. ಯಾರ ಈ ಪರಮಾತ್ಮನ ನಿಷ್ಠೆಯಿಂದ ಭಕ್ತಿ ಮಾಡ್ತಾರ, ಈ ಪರಮಾತ್ಮ ಯಾರನ್ನ ಕೈ ಬಿಡುದಿಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ಹೇಳಿದಾರೆ. ಹೌದು, ನಂಬಲಾರದೆ ಕೆಟ್ಟಿರು, ನಂಬಬೇಕ. ಯಾವ ಜ್ಞಾನೇಶ್ವರ ಮಹಾರಾಜರು
ಮ್ಯಾಲ ಕುಂತವ್ರು ಶಂಭು ಪರಮಾತ್ಮ, ಹೆಗಲ ಮ್ಯಾಲ ಕುಂತವ್ರು ಜ್ಞಾನೇಶ್ವರ ಮಹಾರಾಜರು, ಟೊಂಕದ ಮ್ಯಾಲ ಕುಂತವ್ರು ತುಕಾರಾಮ ಮಹಾರಾಜರು, ತೊಡಿ ಮ್ಯಾಲ ಕೂಸಿಡಿತ ಕುಂತವ್ರು ನಿರೋಬರಾಯರ. ಪರಮಾತ್ಮ ಅವಂಗ ಬೇಕಾದಂಗ ವರ್ತನೆ ಮಾಡಿದ್ರೆ ಯಾರು ನಿಲ್ಲಿಸೋದಿಲ್ಲ. ತಮ್ಮ ಹೆಗಲ ಮೇಲೆ ಕುಂದಿರ್ಸ್ಕೊಳ್ಳೋ ಸಮರ್ಥಿ ಪರಮಾತ್ಮ. ಅದಕ್ಕೆ ಹೇಳ್ತಾರ ದೀನಾಚ ಸುಯಾರ ಪಾಂಡುರಂಗ. ಯಾಕೆ ಹೋಗ್ಬಾರ್ದು ಇಂತ ಪರಮಾತ್ಮನ ದರ್ಶನಕ್ಕೆ ಯಾಕೆ ಹೋಗ್ಬಾರ್ದು? ಯಾಕೆ ದರ್ಶನ ಪಡ್ಕೋಬಾರ್ದು? ಒಬ್ಬನಾಡೀರಿ ನಾವು ನೀವು ಕೂಡಿ, ಒಬ್ಬನಾಡೀರಿ ನಾವು ನೀವು ಕೂಡಿ, ಪುಣ್ಯಕ್ಷೇತ್ರ ಪಂಢರಪುರಕ ಬರ್ತೀರಾ ಇಲ್ಲೇ ಇರ್ತೀರಾ, ಹುಟ್ಟಿ ಬಂದೆ ಮಾನವ ಜನ್ಮಕ ಸಾರ್ಥಕ ಮಾಡಿಕೋ ನೀರು ತನಕ, ಹನಿ ಹಚ್ಚಿ ಬೇಡಿಕೋವಿದ್ದಲ್ಲ ಪಾದಕ, ಹನಿ ಹಚ್ಚಿ ಬೇಡಿಕೋವಿದ್ದಲ್ಲ ಪಾದಕ, ನಿನ್ನ ಜನ್ಮ ಆಗುದು ಸಾರ್ಥಕ ಬರ್ತೀರಾ ಇಲ್ಲೇ ಇರ್ತೀರಾ. ಅವ್ರ ಮರಾಠಿಯೊಳಗೆ ಇದ್ದದನ್ನ ಕನ್ನಡವಾಗಿ ಟ್ರಾನ್ಸ್ಲೇಷನ್ ಮಾಡ್ತಾರ. ಬರ್ರಿ ಒಬ್ಬ ಯಾಕೆ ಇಲ್ಲಿ ಇರ್ತೀರಿ? ಒಬ್ಬ ನಡೀರಿ. ಯಾಕಂದ್ರೆ ಪಂಢರಾಪುರ ಅಂದ್ರೆ ಪುಣ್ಯ ನಗರಿ. ಪಂಢರಾಪುರದೊಳಗೆ ಇರ್ತಕ್ಕಂತ ಕಲ್ಲು ಮಣ್ಣು ಕಟ್ಟಿಗೆ ಎಲ್ಲವೂ ಇರುವ ಅಂದ್ರ ದೇವರ ಸಮಾನದವ ಅಂತ ಹೇಳ್ತಾ ಇದ್ರಿ ಯಾರು ಗೋವಿಂದ ಪ್ರಸಾರ. ನಾವು ದಾಸರ ಮಾಡ್ಕೊಂಡು ಚಪ್ಪಲ್ ಹಾಕೊಂಡ್ ಗೋವಿಂದ ಪ್ರಸಾದ್ ಚಪ್ಪಲ್ ಹಾಕಿದ್ದ ಇತಿಹಾಸದೊಳಗೆ ಇಲ್ಲ ಪಂಢರಾಪುರ. ಅವ್ರಿಗೆ ನೋವ ಬ್ಯಾಣಿ ದಾಸರ ಇಲ್ಲ. ಅವ್ರ ಕೂಡ ಹೋದವ್ರು ಹಂಗ ನಮ್ಮೂರಾಗ ಕೇಳ್ತಿದ್ವಿ ನಾವು, ಗಿರಿಡ್ಡಿ ಅವ್ರು ತಿಮ್ರೆಡ್ಡಿ ಹಚ್ಚೋದು ಅಂತಿದ್ರ. ಅಕಸ್ಮಾತ್ ಈಗ ಸುಧಾರಣೆ ಆಗೈತಿ. ಅವಾಗ ಅವ್ರ ಕೂಡ ಹೋಗುವಾಗ ಮೂಗು ಭಾಗ ಮುಚ್ಕೊಂಡ್ರೆ ಪದ್ಮ ಕೊಡ್ತಿದ್ರಂತ. ಗೊತ್ತಾ? ಈ ಕ್ಷೇತ್ರದೊಳಗೆ ಮೂಗು ಹಿಡಿತಿ 9 ತಿಂಗಳ ತಾಯಿ ಗರ್ಭದೊಳಗೆ ಕುಂತಿದ್ದಲ್ಲ, ಅವಾಗ ಹಿಡಿಬೇಕು ಮೂಗ. ಅಲ್ಲಿ ಇದ್ರಿಕೆಲ್ಲ ಮಲಮೂತ್ರ ಇದ್ರಿಕೆಲ್ಲ ಅದ ಮಲಮೂತ್ರದೊಳಗೆ ಬಿದ್ದು ಹಳ್ಳಾಡಿ ಬಂದಿ ಇಲ್ಲಿ ಬಂದು ಮೂಗು ಮುಚ್ಕೋತಿ. ಇಂತ ಪುಣ್ಯ ಕ್ಷೇತ್ರದೊಳಗ ಯಾರನ್ನ ಮಾತಿಲ್ಲ ಅಜ್ಜಾರು ಬಂದು ಬರ್ತಾರ. ಅವ್ರು ಕೂಡ ಅವರನ್ನ ಎಲ್ಲರನ್ನೂ ಬೇಯಿಸಿದ್ರಂತ. ನಾವು ಶಾಂಪು ಸಮಕಾರ ತಗೊಂಡು ಚಂದ್ರಭಾಗ ನದಿಗೆ ಹೋಗಿ ಸ್ನಾನ ಮಾಡ್ತೇವೆ, ಸ್ವಚ್ಛ ಮಾಡ್ಕೋತೇವೆ, ಚರ್ಮ ತೊಳಿತೇವೆ. ನಾವು ಗೋವಿಂದ ಪದ್ದಾರು 1 ದಿನ ಸಾಬೂನು ಹಚ್ಚಿಲ್ಲ ಅಂತ ಚಂದ್ರಭಾಗದಾಗ. ಅದನ್ನ ಯಾರು ಪಾಲನೆ ಮಾಡಿದಾರ ಅಂದ್ರೆ ಕಾಲ ಮಾತ್ರ ಸರಿ ಪಾಲನೆ ಮಾಡಿದಾರ. ನಮಗೂ ಗೊತ್ತಿದ್ರಿಕ್ಕಿಲ್ಲ. ಸಾಬೂನ ತಗೊಂಡು ಜಳಕ ಹೋಗಿದ್ದು, ಕಾಳೆ ಮರ ತಗೊಂಡು ಹೋಗಿದ್ದೆ ನಾನು, ಕಿಶೋರಾಗಿ ಇಟ್ಕೊಂಡು ಹೋಗಿದ್ದೆ. ಅವನು ಮುನಿಗಿದಾನ ಕೈ ಹಾಕೊಂಡು ಸಾಬೂನ ತಗೊಳಕತ್ತಿದ್ವಿ. ಪಾಟ್ನ ಬರೋದ್ರ ಶವಕಾರ ಹೋಗ್ಬತ್ತ ಹಚ್ಚಬಾರ್ದು ಅಂದ್ರ. ಚಂದ್ರಭಾಗ ನದಿ ಪವಿತ್ರ ಐತಿ, ಸ್ವಚ್ಛ ಮಾಡ್ತತಿ. ಯಾವಾಗಲೂ ಸ್ವಚ್ಛ ಪಾಪ ತೊಯ್ತಕ್ಕಂತ ಕ್ಷೇತ್ರ ಇಲ್ಲ. ಎಲ್ಲ ಪಾಪ ನಿವಾರಣೆ ಆಗ್ತಾ ಈ ಕ್ಷೇತ್ರದೊಳಗೆ ಜಳಕ ಮಾಡೋದ್ರಿಂದ. ಇಂಥ ಕ್ಷೇತ್ರದೊಳಗೆ ನೀನು ಸಾಬೂನ ಹಚ್ಚಿ ಜಳಕ ಮಾಡ್ತೀಯಾ ಅಂತ ಬೇಯಿಸ್ತಾರೆ. ಇಂಥ ಪುಣ್ಯಮಯವಾದ ಕ್ಷೇತ್ರಕ್ಕ ಯಾರು ಬರ್ತೀರಿ ಎಲ್ಲರೂ ಉದ್ಧಾರವಾಗ್ತಾ ಇದ್ದೀರಿ. ವಾತಪ್ಪ ಭೇಟಿಸಿ ಆವಡಿ ಯಾಕೆ ಚರ್ಮದಾಗ ಹೇಳ್ತಾರ, ಈ ದಿನರನ್ನು ಉದ್ಧಾರ ಮಾಡ್ತಕ್ಕಂತ ಪರಮಾತ್ಮ ಬರ್ತಕ್ಕಂತ ಭಕ್ತರನ್ನ ಹೂಬಗ ಹೆಚ್ಚಿ ನೋಡ್ತಾ ಇದ್ದ. ಏನಿದಾರ ನನ್ನ ಭಕ್ತರು ಯಾವಾಗ ಬರ್ತಾರ, ಯಾವಾಗ ನನಗೆ ದರ್ಶನ ಕೊಡ್ತಾರ, ನಾನು ಯಾವಾಗ ಅವ್ರನ್ನ ನೋಡಿದ್ದೇನು, ಯಾವಾಗ ಅವ್ರನ್ನ ಕಂಡಿದ್ದೇನು ಅಂತಕ್ಕಂಥ ತಳಮಳ ಆ ಪರಮಾತ್ಮಗ. ಅದ ತಳಮಳ ಇವ್ರಿಗೆ ಇರ್ತದೆ ಸಂತರಿಗೂ. ಯಾವಾಗ ಪಂಢರಪುರ ಹೋದೆವು, ಪಂಢರಪುರ ಬಂದ್ ಸನಿಯಕಂದ್ರ ತೀತಿ ದೇಹಾತೀತವಾಗಿರ್ತಾರ ಇವ್ರು. ಖಬರ ಗೊತ್ತಿರ್ತೈತಿ. ಯಾಕ್ರಿ 80 ವರ್ಷ ಇರ್ಲಿ 90 ವರ್ಷ ಇರ್ಲಿ ಪಂಢರಪುರ ಸನಿಯಕ್ ಹೋದ್ರಂದ್ರ ನೋಡ್ಬೇಕಿರ್ ಜಿಗದಾಡ ಮಂಜಾನಾಗ ಜಿಗದಾಡ್ತಾ ಇರ್ತಾರ. ಸಾಮಾನ್ಯ ಅಲ್ಲ, ವಯಸ್ಸಿರದಲ್ಲ ಕಾಲ ನೋವಾಗಿರ್ತಾವ. ಖರೆ ಆದ್ರೂ ಮುನ್ನೋರಲ್ಲ ಅದು 80 ವರ್ಷದವ್ರು ದಿಕ್ಕಪಾಲಾಗಿ ಓಡಿಸ್ತಾರ ಮಂದಿನ. ಯಾಕಂದ್ರ ಆನಂದ. ಯಾಕೆ ಆನಂದ ಅಂದ್ರ ಆ ಪರಮಾತ್ಮ ನಮ್ಮ ದಾರಿ ನೋಡ್ತಾ ಇರ್ತಾನ. ವಾಕಪ್ಪ ಕೃಪಾಳು ತಾತರಿ ತುದಿಗಾಲಿನೆಲ್ಲ ನಿಂತಿರ್ತಾನವ. ಅವಾಗ ಉಪ್ಪು ಕೈ ಹೆಚ್ಚಿ ನೋಡುವಾಗ ರುಕ್ಮಿಣಿ ತಾಯಿ ನೋಡಿದ್ರ ಅವನ ನೋಡಿ ಸುಮ್ಮನೆ ಇರಲಿಕ್ಕೆ ಏನಂತಾಳ, ಕಣ್ ಕಾಣುವ ಮಂದಿಗೆ ಅವನ ಯಾಕೆ ರುಕ್ಮಿಣಿ ಅಮ್ಮ ಮತ್ ಹಿಂಗ್ ನೋಡಾಕತ್ತಿರಲ್ಲ, ಏನ್ ದೂರ ನೋಡಾಕತ್ತೀರಿ, ಉಪ್ಪಿಗೆ ನೋಡಾಕತ್ತೀರಿ, ಯಾರನ್ನ ನೋಡಾಕತ್ತೀರಿ? ನನ್ನ ಭಕ್ತರನ್ನ
ನಿನ್ನ ಭಕ್ತರನ್ನ ಅಷ್ಟೊಂದು ಹೂಬುಗೈಸಿ ನೋಡುದು, ಅಷ್ಟು ಉತ್ಸುಕತೆ ನನಗೆ ಆಗೈತಿ. ಈಗ ಯಾವಾಗ ನನಗೆ ದರ್ಶನ ಏನಿದಾರೋ ಎಲ್ಲಿ ಬರಾಕತ್ತಾರೋ ಅಂತ ನಾನ್ ನೋಡ್ಬೇಕಾಗೈತಿ. ಅಲ್ಲ ನನಗಿಂತ ಹೆಚ್ಚಿನ ಪ್ರೀತಿ ನಿನ್ನ ಭಕ್ತರ ಮ್ಯಾಲನ. ನಿನ್ನ ಸುಖ ಏನ್ ಮಾಡೋದು, ನಿನ್ನ ಆನಂದ ಏನ್ ಮಾಡೋದು, ನಿನಕ್ಕಿಂತ ಹೆಚ್ಚಿನ ಸುಖ ಕೊಡ್ಬೇಕಂತವ್ರು ಅವರೇ ನನ್ನ ಭಕ್ತರನ. ಸಾಮಾನ್ಯರಲ್ಲ ಅವರು. ಹಾಂತಿಂತ ಸುಖ ಕೊಡುದಿಲ್ಲ, ಹಾಂತಿಂತ ಆನಂದ ಕೊಟ್ಟಿಲ್ಲ. ನನ್ನ ವೈಕುಂಠವನ್ನು ಮಾಡಿಸಿದಾರ, ನನ್ನ ಕ್ಷೀರ ಸಾಗರವನ್ನು ಮಾಡಿಸಿದಾರ ಅವ್ರ. ಯಾಕಂತಂದ್ರ ಅವ್ರನ್ನ ಬಿಟ್ಟು ಅವರೇ ನನ್ನ ಸರ್ವಸ್ವ. ಅವ್ರನ್ನ ಬಿಟ್ರೆ ನನಗೆ ಬದುಕಕ್ಕೆ ಹಾದಿನೇ ಇಲ್ಲ. ಅದಕ್ಕ ಅವರು ಬರ್ತಾ ಇರ್ತಾರ, ಅವ್ರ ದಾರಿ ನೋಡ್ತಾ ಇದ್ದೇನೆ. ಅವ್ರ ಇಷ್ಟ ಭಕ್ತರೇ ಮತ್ ಸಾಕಷ್ಟು ಮಂದಿ ಬಂದಾರಲ್ಲ, ಇಲ್ಲಿಗೆ ಬರಾಕತ್ತಾರಲ್ಲ. ಎಷ್ಟು ಮಂದಿ ಜನಕ್ಕಿಲ್ದಾರ ಎಷ್ಟು ಮಂದಿ ದರ್ಶನ ತಗೋತಗೊಂಡ್ ಹೊಂಟಾರ. ಮತ್ತು ಉಪಗೈಸಿ ನೋಡಾಕತ್ತೇನೆ ಒಂದಾಗ. ಬರ್ಬೇಕಾದಂತವ್ರು ಬಂದಿಲ್ಲ, ಅದಕ್ಕೆ ನೋಡಾಕತ್ತೇನೆ. ಇವ್ರೆಲ್ಲರೂ ಬರ್ಬೇಕಾದವ್ರು ಬಂದ್ರ ತಮ್ಮ ಇಷ್ಟಾರ್ಥಕ್ಕಾಗಿ ಬಂದಾರ ಇವ್ರ. ಆದ್ರೆ ನಿಜವಾದ ಶ್ರೇಷ್ಠವಾದ ಭಕ್ತರು ಬರೋದಾರ. ಯಾಕೆ ಬರಲಿಲ್ಲ ಸ್ಥಳ ಅಂತ ನೋಡಾಕತ್ತೇನಿ. ಮತ್ತೆ ಇವ್ರು ಭಕ್ತರಲ್ಲ ಅಂದ್ರ ಹೌದು, ಇವ್ರು ಭಕ್ತರ. 5-6 ಮಕ್ಕಳು ಹೊಂಟಿರ್ತಾವ. 5-6 ಮಕ್ಕಳ ಒಬ್ಬರ ಮೇಲೆ ಪ್ರೀತಿ ಇರ್ತಾರ, ತಂದೆ ತಾಯಿ. ಅದಲ್ವೇ ಇರ್ತಿರ್ಲಿಲ್ಲ ಅಂತ. ಯಾರ ಮ್ಯಾಲ ಅತಿ ಜೀವ ಇರ್ತೀರಿ? ಸಣ್ಣ ಮಕ್ಕಳ ಮ್ಯಾಲ. ಹಂಗ ಈ ಪರಮಾತ್ಮ ಸಣ್ಣ ಮಕ್ಕಳು ಯಾರು ಅಂತಂದ್ರ ಸಂತರ. ಅವ್ರ ದಾರಿ ನೋಡಕ ಇವ್ರೆಲ್ಲಾರು ಬೇಡಿಕೆ ಇಟ್ಕೊಂಡು ಬಂದಾರ, ಯಾದಿ ಬರ್ಕೊಂಡ್ ಬಂದಾರ. ದೇವ್ರ, ನಾನು ಇಲ್ಲಿ ದರ್ಶನಕ್ಕೆ ಬಂದೀನಿ, ನನಗೆ ಇದ್ ಬೇಕು, ನನಗೆ ಆದ ಬೇಕು. ಬೇಡಿಕೆಗಳನ್ನ ತಂದವ್ರು ದರ್ಶನ ಮಾಡ್ಕೊಂಡು ನನಗೆ ಹೇಳೇ ಹೊಂಟಾರ. ಏನು ಬೇರ್ಲಾರ್ದಂತ ಭಕ್ತರು ಬರಾರ್ದಾರ. ನಿಜವಾದ ಶ್ರೇಷ್ಠ ಭಕ್ತರು. ನಿಷ್ಕಾಮ ನಿಶ್ಚಳ ವಿಠಲಿ ವಿಶ್ವಾಸ ಪಾಹು ನಯ ಆಸ ಹಣಿಕಾಚಿ. ತಮ್ಮ ಸರ್ವಸ್ವವನ್ನ ತ್ಯಾಗ ಮಾಡಿದವರು ಬರಾರ್ದಾರ. ಬರ್ಬೇಕಾಗಿತ್ತು, ಯಾಕೆ ಬರ್ಲಿಲ್ಲ ಅಂತ ನೋಡಾಕತ್ತೇನೆ ಅಂದಾಗ ಅಷ್ಟೊಂದು ನಿಷ್ಠೆನವ್ರ. ನಿನಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದಾರ. ರುಕ್ಮಿಣಿ ತಾಯಿ ಕೇಳ್ತಾಳ, ಅಲ್ಲ ಅಲ್ಲ ಏನ್ ಬೇಕಾದ್ರೂ ಕೊಡಾಕ ಸಿದ್ಧರಿದ್ದಂತ ಭಕ್ತರದಾರ ಅಂದಾಗ ತಾಯಿ ರುಕ್ಮಿಣಿ ಇರ್ತಾಳ. ನೋಡು ನಗರ ನಿನ್ನ ಭಕ್ತರ ನಿಷ್ಠೆಯನ್ನ. ನಡೀಲಿ ಹೋಗೋಣ. ಭಕ್ತರ ನಿಷ್ಠೆಯನ್ನು ನೋಡಾಕ ಯಾವ ಚಂದ್ರದ ಹೊರಗ ಗಾಡಿ ಒಳಗೆ ಹೋದ್ರು, ಮುದುಕ ಮುದುಕಿಯಾಗಿ ಹೋದ್ರು. ಹೋಗಿ ಪಂಡ್ರಾಪುರ ದಾಟಿ ಒಂದು ಕಿಲೋಮೀಟರ್ ಆದ ಕಡೆ ಹೋಗಿ ಕುಂತ್ರು ಎಲ್ಲಾರು ಬರ್ತಾ ಇದ್ರ. ಎಲ್ಲಾರು ಬರ್ಬೇಕಾದ್ರೆ ಕುಣ್ಕೋತ ಭಜನೆ ಮಾಡ್ಕೋತ ಬರ್ತಿರ್ತಾರ. ದಾರಿ ಹಿಡಿದ ಎಲ್ಲಾ ಜನಗಳು ಬರ್ತಾ ಇದ್ವು. ಕುಂತ್ರು, ಯಾರ್ರೀ ನಿಮ್ ಭಕ್ತರ? ಯಾರಿನ ಬರವಲ್ರ? ಯಾವಾಗ ಹೆಂಗ ಎಲ್ಲಿದಾರ ಅವ್ರ? ತಡಿ ಬರ್ತಾರ ತಡಿ. ಮತ್ತ ಅವ್ರು ಪರೀಕ್ಷೆ ಮಾಡುದು ಹಂಗ. ನಾನೊಂದು ಐಡಿಯಾ ಮಾಡ್ತೇನ್ರಿ ಅಂದ್ರಿ. ನೀವು ಸತ್ತಾಂಗ ನಾಟಕ ಮಾಡ್ರಿ, ನಾ ಹತ್ತಾರಂಗ ನಾಟಕ ಮಾಡ್ತೇನೆ. ನೋಡೋಣ ನಿಮ್ಮ ಭಕ್ತರನ್ನ ಇಷ್ಟೇ. ನೀವು ಸತ್ತಾಂಗ ಮಾಡ್ಬಿಡ್ರಿ, ಸತ್ತಾಂಗ ಆಗ್ಬಿಡ್ರಿ. ಅವಾಗ ಪರಮಾತ್ಮ ಸತ್ತಾಂಗ ಆಗಿ ಆಗ ಬಿದ್ದ ಈಕಿ ಮಗಲ್ದಾಗ ತಗೊಂಡ 70-80 ವರ್ಷದ ಮುದುಕಿಯವ ಹಾಡಾಡ್ಕೊಂಡ್ ಅಳಾಕತ್ತಿ ಬಿಡ್ತಿ. ಅಯ್ಯೋ, ನನಗೆ ಯಾರೋ ದಿಕ್ಕ ಇಲ್ಲ, ಇದನ್ನ ಮಣ್ಣು ಮಾಡೋರು ಯಾರು ಇಲ್ಲ, ಅವ್ರಾಗ ನಮ್ಗ ಅಳಾಕ ಬರಂಗಿಲ್ಲ. ಅವ್ರ ಅವಳದ್ ಕೇಳ್ಬೇಕು. ಅವ್ರಗ ಅಳಾಕ ಹೆಣ್ಮಕ್ಳ ಮುಂದ ಅದು ಎಲ್ಲರಿಗೂ ಇರುದಿಲ್ಲ, ಮತ್ತೆ ಒಬ್ಬೊಬ್ರಿಗೆ ಇರ್ತೈತಿ. ಒಬ್ಬೊಬ್ರು ಸುಳ್ಳ ಇರ್ತಿರ್ತಾರ. ನೋಡ್ರಿ ನೀವು, ನಾವು ಕಾಯಿ ಮಗಳ ನೋಡ್ತಿರ್ತೇವ, ಮೂಲ್ಯಾಗ ಕುಂತಿರ್ತಾರ. ಏನಾಗ್ತಾಳ ಅಂದಿರ್ಬೇಕ. ಒಂದಿಟ್ಟು ಮಗನ್ಯಾಗ ಸುಳ್ಳು ಇರಂಗಿಲ್ಲ, ಕಣ್ಣಾಗ ನೀರ್ ಇರಂಗಿಲ್ಲ. ಸುಳ್ಳ ಯಾರ ಬಂದಾಗ ಮಾಡ್ತಿರ್ತಾರ. ಆದ್ರ ಒಬ್ಬೊಬ್ರು ರೈತರಿರ್ತಾರ, ನೋಡ್ಬೇಕಾಗಲ್ಲ. ಯಾಕೋ ನನಗೇನು ಹೇಳಿದೋ ನನ್ನಪ್ಪ, ನಾನು ಬಿಟ್ಟು ನನ್ನಪ್ಪ ಹಾಡಾಡ್ಕೊಂಡ. ಯಾರು ಹೇಳ್ತಾರೋ ಹಾಡದಂತ ಮತ್ತಾರ. ಹಿಂಗ ಸ್ವಸ್ತ್ಯಾರ ಹೋಗುದು. ಮತ್ತ ಸ್ವಸ್ತ್ಯಾರ ಕಡಿಕ ಅಮೃತ ಅಂಜನಾರ ಜಂಡ ಬರ್ಕೊಂಡ್ ಕಣ್ಣೀರ್ ಒರೆಸ್ಕೊಂಡ ಕಣ್ತುಂಬ ನೀರು ಕೊಡ್ತಾರ. ನಾವೆಲ್ಲರೂ ಕಣ್ಣಿಗೆ ಅಮೃತ ಹಚ್ಕೊಂಡು ಮಾಡ್ತಕ್ಕಂತ ಭಕ್ತರ, ನಿಜವಾಗಿ ಹೇಳ್ತಕ್ಕಂತ ಭಕ್ತರು ಎಂದಿರ್ತಾರ ಬರ್ತಾರ ಅಂತಿರ್ತಾನವ. ಎಲ್ಲಾರು ಬರಾಕತ್ತಿದ್ರು. ಅಯ್ಯ ಏನಾಗಿತ್ತು ಮುದುಕಗ? ಏನಪ್ಪ ಇನ್ನ ಇದ ಎಲ್ಲಾ ಮಾತಾಡ್ಯಾನ ಕಾತಾಡ್ಯಾನ ಕುಂತಾನ. ಎಗದಮ್ ದಡಾನ ಒಳ್ಳಿ ಬಿಟ್ಟ. ಜೀವ ಇಲ್ಲ ನೋಡ್ರಿ, ಜೀವ ಇಲ್ಲ, ಹೋಗೈತಿ ಜೀವ ಹೋಗೈತಿ.
ಮತ್ತು ಎಲ್ಲಿಗೆ ಹೋಗಿಲ್ಲ, ಎಲ್ಲಿ ನಮಗ್ ಊರಿಲ್ಲ, ದೇಶ ಇಲ್ಲ, ದಿಕ್ಕಿಲ್ಲ, ಏನು ಇಲ್ಲೇ ಮಣ್ಣು ಮಾಡಿಬಿಡುದು ಅಂದಾಗ ನಮ್ಮಂತರ ಏನ್ ಮಾಡಿದ್ರು, ಮಣ್ಣು ಮಾಡೋಣ ಅಮ್ಮ ಹಂಗಾರ ಅಜ್ಜಿ ಹಂಗಾರ ಮಣ್ಣು ಮಾಡೋಣ ಆಮೇಲೆ ಹೂ ಎಪ್ಪ. ಆದ್ರ ನಮ್ಮ ವಂಶದೊಳಗ ಒಂದು ಪದ್ಧತಿ ಐತಿ, ಗೊತ್ತೈತಿ. ಒಬ್ಬೊಬ್ರು ವಂಶದೊಳಗ ಒಂದು ಪದ್ಧತಿ ಇರ್ತಾವ. ಅದನ್ನ ಏನಾರ ಒಬ್ಬೊಬ್ರು ಹುಗಿತಾರ, ಒಬ್ಬೊಬ್ರು ಸುಡ್ತಾರ, ಒಬ್ಬೊಬ್ರು ವಂಶದೊಳಗೆ ಜಲ ಸಮಾಧಿ ಮಾಡ್ತಾರ. ನಮ್ಮ ವಂಶದೊಳಗೆ ಏನ್ ಪದ್ಧತಿ ಐತಂದ್ರ ಸತ್ತವ್ರು ಅತ್ತವ್ರು ಇದನ್ನು ಹೊತ್ತವ್ರು ಅತ್ತ ಹೋಗೋದೈತಿ. ಯಾರು ಹೊರ್ತೀರಿ ಅತ್ತ. ಇವ್ರಂದ್ರು ಹೋಗುವಾಗೇನ ಸತ್ತಾರ ಬಿಟ್ಟು ನಾವು ಸೌದನ ಇಲ್ಲ ಮಣ್ಣು ಮಾಡಂದ್ರ ಮಾಡ್ತೇವೆ, ನನಗೇನ ಆಗುದ ನಾವ್ ಹೋಗ್ಬಿಡ್ತೇವೆ. ಕಂಡೀಷನ್ ಒಪ್ಕೊಂಡ್ರ ಮಣ್ಣು ಮಾಡ್ರಿ, ಕಂಡೀಷನ್ ಒಪ್ಕೊಂಡಿಲ್ಲ ಅಂತಂದ್ರ ಯಾರು ಹೋಗ್ಬಿಡ್ರಿ ನೀವು. ಆಗ ಈ ಮುದ್ಕೊಂಡು ಬಿಡಿ, ಯಾರು ಸಾಯಕ್ ಹೋಗ್ತಾರ ಹೇಳ್ರಿ, ಸಾಯ್ತೀರ ನೀವು? ಜೀವ ಹೋಗತ್ತಂದ್ರ ಅಡ್ರಾಸ್ಲಿ ದೌಡ್ ಆಂಬುಲೆನ್ಸ್ ಫೋನ್ ಮಾಡ್ತೇವ. ಅದಲ್ವೇ ಎಲ್ಲಾರ ಪಂಡ್ರಾಪುರ ಹಾದಿಯೊಳಗ ವಾಂತಿ ಬೇದಿ ಚಾಲೋ ಸಾಕ ನಾಟಕ ಹಾಲಿ ಊರಿಗೆ ಮನಿಕರ ಜಾಯ ನಾವ ಕಳಿಸ್ತೀವ್ರ ಕಳಿಸ್ತಾರ ಹಿರಿಯಾರ್ಗ. ನಿನಗ ಆರಾಮಿಲ್ಲ, ನೀವ್ ಮನಿ ಕಡೆ ಹೋಗ್ಬಿಡಿ, ಮತ್ತಿಲ್ಲಿ ಏನಾರ ಹಾದಿಗಿದ್ದಿತ್ತು ಅಂತೇಳಿ. ಆದ್ರ ಗಟ್ಟಿದ್ದಂತವ್ರನ್ನ ಪರಿಚಯ ಮಾಡಕ್ ನಿಲ್ತಾರ ಅಲ್ಲಿ. ಎಲ್ಲಾರು ಹಂಗಂತ ಅರ್ಧಾಟಿ ₹1 ಎಲ್ಲರಿಗಿಂತ ಉತ್ತರ ಹೇಳಕ್ಕೆ. ಅವಾಗ ದೇಹು ಗ್ರಾಮದಿಂದ ಯಾರ ದಿಂಡಿ ಬರ್ತಾ ಇತ್ತು? ತುಕೋಬರಾಯರ ದಿಂಡಿ ಬರ್ತಿತ್ತು. ಸಾಮಾನ್ಯರಲ್ಲ ತುಕೋಬರಾಯರ ಅಂದ್ರ ವೈರಾಗ್ಯ ಮೂರ್ತಿಗಳು. ಹೆಂಗ ಬರ್ತಾ ಇದ್ರು ಕಬರ್ ವ್ಯಕ್ತಿ ಭಜನಾದ ಆನಂದದೊಳಗ ಜೈ ಟೋ ಭಾರತ್ ಮಾ, ಜೈ ಟೋ ಭಾರತ್. ಯಾವ ಸಂತ ಶಿರೋಮಣಿ ತುಕೋಬರಾಯರ ದಿಂಡಿ ಬರ್ತಾ ಇತ್ತು. ಅಪ್ಪ ಅಪ್ಪ ನಾ ಪರದೇಶಿದ್ದೀನಿ, ಯಾರಾದ್ರೂ ಮಣ್ಣು ಮಾಡ್ರಿ, ಯಾರಾದ್ರೂ ಸಂಸ್ಕಾರ ಮಾಡ್ರಿ ಅಂತ ಕೆಲಸ ಮುದುಕಿ ಬೆಳ್ಕೊಳಕತ್ತಿತ್ತು. ತುಕೋಬರಾಯರು ನೋಡಿದ್ರ ಏನಾಗಿತ್ತು ಅಜ್ಜಿ ಅಜ್ಜಗ ಏನಾಗಿತ್ತು, ಏನಾಗೈತೆ ನೀನ್ ಹೇಳಾಕ್ ಬರ್ತೈತೆ. ಮುಂದೆ ಹಿಂಗಾಗೈತೆ ಅಂತ ಕೂತಿದ್ದೀವಿ ಮನೆಬರಕೊಂತ ಕುಂತಾವನ ಸುಮ್ಮನೆ ಉಳಿ ಬಿಟ್ಟ ಕಲಾ ಜೀವ ಹೋಗ್ಬಿಟ್ಟೈತಿ. ಮಣ್ಣು ಮಾಡ್ಬೇಕ, ಯಾರಿಲ್ಲ ನಿನಗ ಮಕ್ಕಳು ಮರಿ ಯಾರ್ಯಾರು ಇಲ್ಲ, ನಾ ಪರದೇಶ ಇದ್ದೀನಿ, ಮಕ್ಕಳು ಇಲ್ಲ, ಮೊಮ್ಮಕ್ಕಳು ಇಲ್ಲ, ಯಾರ್ಯಾರು ನಾವ ಇಬ್ಬರೇ ಇದ್ದೀವಿ. ಇದ್ರಾಗ ಇಬ್ಬರೊಳಗ ಒಬ್ಬ ಹಗಲಿವಾದೀಗ ನಾ ಏನು ಮಾಡ್ಲಿ, ನಾನು ಹೋಗುದೈತೆ. ಆದ್ರ ಏನು ಮಾಡ್ಬೇಕು ಮುಂದ? ಮಣ್ಣು ಮಾಡ್ಬೇಕು. ಅವಾಗ ಅಂತಾಳ ನಾವು ಮಣ್ಣು ಮಾಡ್ತೀವ, ಅಜ್ಜಿ ತಲೆ ಕೆಡಿಸ್ಬೇಡ ಅಂತ ಕೆಸ ತುಕೋಬರಾಯರು ಹೇಳಿದಾಗ, ಯಪ್ಪ ನನ್ನ ಕಂಡೀಷನ್ ಐತೆ ಮತ್ತೊಂದು ಏನಪ್ಪ ಅದು, ಸತ್ತವ್ರು ಹೊತ್ತವ್ರು ಅತ್ತವ್ರು ಗಪ್ಪ ಅತ್ತ. ಅವಾಗ ಹಾಂದ್ರು ತುಕೋಬರಾಯರ ಗೊತ್ತಾಗ್ತೇನೋ ಚಮತ್ಕಾರ. ಯಾಕಂದ್ರೆ ಜ್ಞಾನಿ ಲಕ್ಷಣ ಜ್ಞಾನಿಗಳಿಗೆ ತಿಳಿತೈತಿ, ಇದ್ರೊಳಗೆ ಏನೋ ಚಮತ್ಕಾರ ಐತಿ. ಓಡೇ ಬಿಡೋಣ ಇದನ್ನ ಚಮತ್ಕಾರ ಅಂತ ಯಾರು ಬೇಡಂತಾರ ಅಜ್ಜಿ? ಅವ್ರಂತಾರ ತುಕಾರಾಮ್ ಮಹಾರಾಜರು ಕೂಡ ಏನು ಬಂದಿಲ್ಲ, ದಿಂಡಿ ತಾಳ್ಕರಿಗಳು ರೀ ಗುರುಗಳೇ ನೀವು ಅತ್ತ ಹೋಗುದಂತ ಹೇಳ್ತಾವ ಮುದುಕಿ. ಹೋಗ್ಲಿ ಬಿಡು, ಹೋಗ್ಲಿ ಬಿಡಿ, ಏನಾಗೈತಿ ಅಂದ್ರ ಒಂದಿನ ಹೋಗೋದಾಯ್ತಲ್ಲ. ಇವ್ರಿಗೂ ಹೋಗೋ ಏನೋ ಚಮತ್ಕಾರ ಐತೆ, ಸುಮ್ಮನೆ ಇರಿ ನೀವು. ನಾವು ಹೋಗಿ ಗಟ್ಟಿದ್ದೀನಿ, ನೀವು ಪಂಡ್ರಾಪುರಕ್ಕೆ ಹೋಗೋದ್ರಿ, ನಾನು ಇವ್ರು ಕೂಡ ಹೋಗ್ತೇನೆ. ಇದ ಪಂಡ್ರಾಪುರ ಅಂತ ತೀರ್ತೀರಿ ನೀವು. ಗಟ್ಟಿಯಾಗಿ ತೆಗ್ ತೋಡ್ಸಾಕ್ ಹಚ್ಚಿದ್ರು, ತೆಗ್ ತೋಡಿದ್ರು, ತೆಗ್ ತೋಡುದಾದ ಮ್ಯಾಲ ತೆಗಲ್ ಮ್ಯಾಲ ಹೊತ್ತು ಮುಂದೆ ಇರಿ ನೀವು. ಯಾರಿಗೆ ರುಕ್ಮಿಣಿ ತಾಯಿಗೆ ಅಂತ ತಗೋಬಾರ ಹೀರಿ ಮುಂದ. ಇಲ್ಲ ನೀ ತಗೊಂಡಿವಿ ಮೊದಲ ಮಾತೇನಿ, ನಾನು ತಾಯಿಗೆ ನೋಡಿ ನೀ ಅಲ್ಲಿ ಮಾಡುದ ಮನುಷ್ಯನಿಗೆ ಸಂಶಯ ಬಾಳ ಕೆಟ್ಟ ದೇವ ನಂಬಿಕೆ ಇರುವುದಿಲ್ಲ, ಬರೋದಿಲ್ಲ ಅಂದಾಗ ನಾನು ಮುಂದಿದೀನಿ ಅಂತಂದು ಅವನು ಹೊತ್ಕೊಂಡು ತೆಳಗೆ ತುಕೋರೋ ಬಾರಾದ್ರೆ ಇವ್ರ ತೆಳಗೆ ಮಾಡ್ನೆ ಕುಂದಿರ್ಸಿ ಬಾಯಿ ಏನಿ ಎಲ್ಲಾರು ಕೂಡ ಹೋಗಿ ಬಾಂಗರಂ ಸುಗಾಬರಿ ಕೂತರು. ನಡಕ್ ಆ ಮುದುಕನ ಕುಂದಿರ್ಸಿದ್ರು. ಮುದುಕಿ ನೋಡ್ತಿತ್ ಕಣ್ಣು ಪೀಡಿಸ್ಕೊತ ಈಗ ಏನಾರ ಆದಿತ್ತು ಏನಾರ ಅಂದಾಣ ಅಂತೇಳಿ ನೋಡ್ತಿದ್ರ. ಹಂಗ ಅವ್ರ ಮೋದಿನ ನೋಡ್ತಿದ್ರಿ ಮುದುಕಿ. ಯಾರ ರುಕ್ಮಿಣಿ ವಾಪ ಎತ್ತರ ಕಟ್ಟಿದಾನೆ ವಾಂದ್ರ ಯಾಕೆ ಏನ್ ಅವ್ರಿಗೆ ಮ್ಯಾಲಿದ್ದಾರಿಗೆ ಆಜ್ಞೆ ಮಾಡಿಬಿಟ್ರು. ಆಜ್ಞೆ ಮಾಡಿದ್ರು ಸೋಡ ಬಾರ್ರ 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 ಮಾಡಿ ಜಗ ಕತ್ತಿದ್ರ
ತೊಡಿ ಮುಚ್ಚಿದು, ನಡ ಮುಚ್ಚಿತಿ, ಎದಿ ಮುಚ್ಚಿತಿ, ಏನೋ ಅನ್ನವಲ್ಲ ಇವ್ ಗಪ್ಪದಾನಂತ ಓದಿನ ನೋಡ್ತಾಳ ಈಕೆ ಸಾಕಂತ ಅನ್ನೋಣ ಅಂತ ತಿಕ್ಕಿದ ಕುಂದಿಗಿತನ ಬಂದಿದೆ ಅಲ್ಲ. ಅವಾಗ ಅಂದ್ರು ಏಪ್ಪ ಮುಚ್ಚಿ ತರ್ತಾರ್ರಿ, ಮುಚ್ಚಬೇಡ್ರಿ. ಮೆಚ್ಚಿದೆ ನಾನು ನಿನ್ನ ಭಕ್ತಿಗೆ, ಮೆಚ್ಚಿದೆ ನಾನು ನಿನ್ನ ನಿಷ್ಠೆಕ. ನನ್ನ ಪರಮಾತ್ಮ ಅಂತಿದ್ದ ನನ್ನ ಭಕ್ತರಂತ ನಿಷ್ಠಾವಂತರು ಯಾರಿಲ್ಲ ಅಂತಿದ್ದ ನಾನು ನಂಬಿರ್ಕಿಲ್ಲ. ಈಗ ಪೂರ ನನಗೆ ನಂಬಿಕೆ ಆಗಿ ಹೋಗ್ತು. ತೆಗಿರಿಯಪ್ಪ ತೆಗಿರಿ, ನಿನ್ನ ಮೊಬೈಲ್ ಏನು ಕೇಳ್ತೀರಿ ಅದನ್ನು ಕೊಡ್ತಾ ಇದ್ದೇನೆ, ಏನು ಕೇಳಿದ್ರು ಕೊಡ್ತಾ ಇದ್ದೇನೆ. ನೀ ಕೊಡುದೇನೆ ಬೇಡವ, ನನಗೆ ನಮ್ಮ ಪರಮಾತ್ಮದ ಸಾಕ, ಇವ್ರು ಹೊರತು ಮತ್ತೇನು ಬೇಡಾಕ ತಯಾರೇ ಇಲ್ಲ ಅಂದಾಗ ಏನು ಮುದುಕ ಬಂದಿದ್ರು, ನಿಜವಾಗಿ ದರ್ಶನ ತಗೊಂಡ್ರು, ಇವ್ರದ್ದು ಭೇಟಿ ಆದ್ರು, ನಿಮ್ಮ ಭಕ್ತಿಗೆ ಮೆಚ್ಚಿದೀವಿ ಅಂತಂದ್ರು. ಅವಾಗ ಪಂಡ್ರಾಪುರಕ್ಕೆ ಬಂದ್ರು. ಹಿಂಗೆ ಯಾರ ನಿಷ್ಠೆಯಿಂದ ದೃಢವಾಗಿ ಅವಾಗ ಸರಸ್ವವನ್ನ ತ್ಯಾಗ ಮಾಡ್ತಿರ್ತಾರ, ಅವ್ರನ್ನ ಏನ್ ಮಾಡ್ತಾ ಇರ್ತಾರ ಪರಮಾತ್ಮ? ವಾತಪಾಯಿ ಉಮ ಬೇಟಿಚಿ आवडी कृपाळू तातडी उठावेळ मागील परिहार पुढे नाही सीन ಜಾಲಿಯ ದರುಶಿನ ಏಕ. ಹಿಂದ ಜನ್ಮಗಳೊಳಗ ಮಾಡಿದಂತ ಎಲ್ಲಾ ಪಾಪಗಳ ತಾಪಗಳ ದೋಷಗಳ ಎಲ್ಲವೂ ನಿವಾರಣೆ ಯಾವುದರಿಂದ? ಈ ಒಂದು ಪರಮಾತ್ಮನ ದರ್ಶನದಿಂದ. ಒಮ್ಮೆ ನೋಡಿದ್ರು ಸಾಕ, ಒಮ್ಮೆ ದರ್ಶನ ಆದ್ರೆ ಸಾಕ. ಯಾಕಂತಂದ್ರ ಈ ಪರಮಾತ್ಮನಿಗೆ ಬೇಕಾದದ್ದು ನಿಷ್ಠೆ, ಈ ಪರಮಾತ್ಮನಿಗೆ ಬೇಕಾದ ದೃಢವಾದ ವಿಶ್ವಾಸ. ಹಿಂಗಾದ್ರಿ ಸಾಕು. ಮುಗಿಸ್ಬೇಕಂದ್ರೆ ಹೇಳ್ಬೇಕು, ಮುಗಿಸುದ. ಪಂಡ್ರಾಪುರದೊಳಗ ಒಂದು ಸಮಯದಾಗ ತುಕಾರಾಮ್ ಮಹಾರಾಜರ ಬಗ್ಗೆ ಏನಾತಂದ್ರ, ಪರದೇಶದಿಂದ ಮಕ್ಕಳ ಬೇಡಬೇಕಾಗಿ ಒಬ್ಬ ರಾಜ ಮುತ್ತು ರತ್ನದ ಅಭಿಷೇಕ ಮಾಡಾಕತ್ ಬಂದಿದ್ದ. ಅವಾಗ ಮುತ್ತು ರತ್ನದ ಅಭಿಷೇಕ ಮಾಡಿದ್ರೆ ಪೂಜಾರಿ, ಸಂಕ್ಷಿಪ್ತ ಹೇಳ್ತೀನಿ ಯಾಕಂದ್ರೆ ಮುಗಿಸಲಾಗ್ತಾರೆ ಇಲ್ಲಿ 2 ನಿಮಿಷ. ಅವಾಗ ಅಭಿಷೇಕ ಎಲ್ಲ ಮುಗಿದ ಮೇಲ ಪೂಜಾರ ನಿಮಗೆ ಏನ್ಬೇಕಂತ ಕೇಳಿದ್ರ ಅರ್ಚಕರ. ಕೇಳಿದಾಗ ನಮಗ ಸಂತಾನ ಇಲ್ಲ, ಸಾಕಷ್ಟು ಐಶ್ವರ್ಯ ಐತಿ, ಭೋಗ ಭಾಗ್ಯ ಏನು ಕಡಿಮೆ ಇಲ್ಲ, ಸಂತಾನ ಬೇಡಾಕತ್ತಾರ ಅಂತ ಅರ್ಚಕರು ಹೇಳಿದಾಗ ಪರಮಾತ್ಮ ಯತ್ನ ಇವನಿಗೆ 7 ಜನ್ಮಗಳ ಪರ್ಯಂತರ ಮಕ್ಕಳಿಲ್ಲ, ಇವ್ರಿಗೆ ಮಕ್ಕಳು ಈ ಜನ್ಮದಾಗ ಆಗುದಿಲ್ಲ, ಏನೋ ಮುಂದೆ 7 ಜನ್ಮ ತಿರುಗಬೇಕು. ಅವಾಗ ತಳಮಳ ಹಾಕು, ಬೇರೆಯವರಿಗೆ ಬೇಡಿದ್ದನ್ನ ಕೊಡ್ತಾನೆ ಈ ಪರಮಾತ್ಮ ಅಂತಕ್ಕಂತ ಸ್ತುತಿ ಕೇಳಿದ್ವಿ ನಾವು. ಆದ್ರೆ ಸುಳ್ಳಾತರ ಇದಂತೆ ಮುಖ ತನ್ನ ಮುಖ ಮಾಡ್ಕೊಂಡು ಹೊರಟು ಹೋಗ್ತಾ ಇದ್ರು. ಹೋಗುವಾಗ ತುಕೋಬರಾಯರ ಕೀರ್ತನೆ ನಡೆದಿತ್ತು. ತುಕೋಬರಾಯರ ಕೀರ್ತನೆ ಜನಜಂಗುಳಿ ತುಂಬಿತ್ತು. ತುಕಾರಾಮ್ ಮಹಾರಾಜರ ಕೀರ್ತನೆ ಅಂತಂದ್ರ ಸಾಮಾನ್ಯ ಜನರು ಕೂಡಿದ್ರಕ್ಕಿಲ್ಲ, ಅಷ್ಟೊಂದು ಜನ ಕೂಡಿದ್ರು, ನೋಡಿದ್ರು. ಯಾರೋ ಮಹಾತ್ಮರ ಕೀರ್ತನೆ ಇರ್ಬೇಕಾದಂತ ಈಗ ಬಂದು ನಿಂತು ನೋಡ್ತಾ ಇದ್ದಾರ. ಹೇಳಾಕತ್ತಿದ್ರಿ ಇವರು, ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಎಲ್ಲಾ ಪರಮಾತ್ಮ ಇವನಾದಾನ. ಅವಡಿ ಪಂಡರಿ ಭೀಮಾ ಪಾಂಡುರಂಗ ಚಂದ್ರಭಾಗ ಲಿಂಗ ಪುಂಡಲೀಕ ಕಾಮಧೇನು ಕಲ್ಪ ತರು ಚಿಂತಾಮಣಿ ಅವಡಿ ತಾದನಿ ಪೂರ್ವ. ಈ ದನಿ ಹೆಂಗದನ, ಈ ರಾಜ ಹೆಂಗದನ ಅಂದ್ರ ಬೇಡಿದವರಿಗೆ ಬೇಡಿದ್ದನ್ನ ಕೊಡ್ತಾ ಇದ್ದಾನ ಅಂತ ಕೈ ಎತ್ತೆತ್ತಿ ಸಾರಿ ಹೇಳ್ತಾ ಇದ್ರು ತುಕೋಬರಾಯರು. ಇವ್ರು ಎದುರಿಗೆ ನಿಂತಿದ್ರು. ಏನ್ ಹೇಳ್ತಾ ಇದ್ದಿ? ಎಲ್ಲರೂ ಹಾಲು ಮೊಸರು ಬಾಳೆಹಣ್ಣು ತಗೊಂಡಾಗ ಅಭಿಷೇಕ ಮಾಡಿಸ್ತಾ ಇದ್ರ, ನಾನು ನಿಮ್ಮ ಈ ದನಿಗೆ ಹೇಳಾಕತ್ತೀರಲ್ಲ ನೀವು, ಈ ನಿಮ್ಮ ದನಿಗೆ ಮುತ್ತು ರತ್ನದ ಅಭಿಷೇಕ ಮಾಡಿ ಒಂದು ಪುತ್ರ ಸಂತಾನ ತಗೊಂಡ್ರೆ 7 ಜನ್ಮ ಮಕ್ಕಳಿಲ್ಲ ಅಂತ ಹೇಳಿ ಹೊಳಿ ಕಳಿಸ್ಯಾನ. ಏನ್ ಹೇಳ್ತೀರಿ ಇವ್ರು ವರ್ಣನ ಅಂತ ಹೇಳಿದ. ಅವಾಗ ತುಕೋಬರಾಯರಂತಾರ, ಶಾಂತ ಆಗ್ರಿ, ಶಾಂತ ಆಗ್ರಿ, ಕಳಮಾಡ್ಸ್ಕೊಳಕ್ ಹೋಗ್ಬರ್ರಿ. ಏನು ಮಕ್ಕಳು ಬೇಕಾ ನಿಮ್ಗ? ಮಕ್ಕಳಷ್ಟ ಅಲ್ಲ, ವಿಚಾರ ಮಾಡಬೇಡ್ರಿ ಅಂದಾರ ಕಿಶನ ಕೈ ಹಾಕಿ 2 ಉತ್ಪತ್ತಿಯನ್ನು ಕೊಟ್ಟಬಿಟ್ಟು ತುಕೋಬರಾಯರ. ತಗೋರಿ, ಇಬ್ಬರು ಒಂದೊಂದು ಸತಿಪತಿಗಳು ಇಬ್ಬರು ತಿನ್ರಿ, ನಿಮಗೆ ಸಂತಾನ ಭಾಗ್ಯ ಆಗ್ತದ ಅಂತ ಕೊಟ್ಟಬಿಟ್ಟು. ಅವಾಗ ಸಂತರ ಮೇಲೆ ವಿಶ್ವಾಸ ನಂಬಿಕೆ ಇಬ್ರು ಪ್ರಸಾದ ಅಂತ ತಗೊಂಡು ಇಬ್ರು ಒಂದೊಂದು ತಿಂದ್ರು, ತಮ್ಮ ಊರಿಗೆ ಹೋದ್ರು. ಆ ನಂತರ 3 ತಿಂಗಳು 6 ತಿಂಗಳು ಅಂತಂದ್ರ ತಾಯಿ ಗರ್ಭವತಿ ಆದ್ರು. ವರ್ಷ ತುಂಬ ಕೊಡ್ದ ಅವ್ರಿಗೆ ಗಂಡು ಮಕ್ಕಳನ್ನು ಇಬ್ಬರನ್ನ ಹಾಡಿದ್ರು.
ಹಾಡುದು ಹೊಳ್ಳಿ ಅವ ಎರಡೋ ಉಳಿದಲ್ಲಿ ಮಕ್ಕಳು ತಗೊಂಡು ಪಾಂಡುರಂಗ ಮೂತ್ರ ಅಭಿಷೇಕ ಮಾಡಕ್ ಮತ್ ಬಂದ್ರು. ಅವಾಗ ಮೂತ್ರ ಅಭಿಷೇಕ ಮಾಡುವಾಗ ಪೂಜ್ಯರ ಅಂತ ಕೇಳ್ತಾನ, ಇಲ್ಲೇ ಪಂಡ್ರಾಪುರದಾಗ ಅನಾಥಾಶ್ರಮದಾಗ ತಗೊಂಡ್ಬಂದ್ರಿ ನೀವು ಮಕ್ಕಳಂತ. ನಮ್ಮ ದೇವರ 7 ಜನ್ಮಗಳ ಮಾಡ್ತೀರಿ ಅಂತ ಮಕ್ಕಳಿಲ್ಲ ಅಂದಿದ್ದ. ಮತ್ತೆ ಇವ್ರು ನಿಮ್ ಮಕ್ಕಳಿಗೆ ಬೇಕಂತೇಳಿ, ಯಾಕಂದ್ರೆ ಪಂಡ್ರಾಪುರದಾಗ ಅನಾಥಾಶ್ರಮ ಇತ್ರಿ. ಈಗ ಐತಿಲ್ಲೋ ಗೊತ್ತಿಲ್ಲ, ಐತಿಲ್ರಿ? ಐತೆ, ಅನಾಥಾಶ್ರಮ ಇತ್ತು. ಆ ಅನಾಥಾಶ್ರಮದಾಗ ಜಪಾನ್ ಮಾಡೋದಾಗ ತಗೊಂಡ್ಬಂದ್ರಿ ಅಂತ ಕೇಳಿದ್ರೆ, ಇಲ್ಲಪ್ಪ ಇಲ್ಲ ತಗೊಂಡ್ಬಂದಿಲ್ಲ, ನನ್ವಯಿ ಮಕ್ಕಳಿಗೆ ಆಗುದು ಅಂತಂದ್ರೆ ಹೆಂಗ ಮಕ್ಕಳು ಅಂದಾಗ ಪರಮಾತ್ಮ ಸುಮ್ಮನ ನಿಂತ. ಅದು ಪರಮಾತ್ಮ ಮಕ್ಕಳು ನಂದಿದ್ದಲ್ಲ ನೀನು, ಯಪ್ಪ ಏನು ಮಾಡ್ಲಿ ಮತ್ತೆ ನಾನೇನು ಆಗ್ಬೇಕಾಗಿತ್ತು. ಯಾರಿಂದ ಆಗ್ಯಾವ ಆಗಿದಾವ, ಒಟ್ಟ ಅವ್ರ ಇತಿಹಾಸದವ್ರು 7 ಮಕ್ಕಳಿಲ್ಲ. ಆದ್ರ ಸಂತ್ರ ಯಾರೋ ಕೊಟ್ಟಾರ ಅವ್ರಿಗೆ, ಆ ಸಂತ್ರ ಹೆಚ್ಚಿನಾರ. ಆದ್ರ ನಿನಗ ನಾ ಹೇಳಿದ್ರೆ ಮಕ್ಕಳ ಕೊಡುದಿಲ್ಲ ಅಂದಿ, ಅವ್ರು ಹೇಳಿದ್ರೆ ಹೆಂಗ ಮಕ್ಕಳ ಕೊಟ್ಟಿ ನೀನು? ಅವ್ರ ಅದನ್ನೇ ಹೆಂಗ ಪಾಲನೆ ಮಾಡಿದ್ವಿ? ಯಾಕ ನಾ ದಿನ ಪೂಜೆ ಮಾಡವ ನಾನು, ಅರ್ಜುನ ಶೃಂಗಾರ ಮಾಡವ ನಾನು, ನಿನ್ನ ತೊಳೆಯಾವ ಬರೆಯಾವ ಸ್ವಚ್ಛ ಮಾಡವ ನಾನು. ನನ್ನ ಮಾತು ಕೇಳಾರ್ದ ಅಂತ ಹುಚ್ಚು ಸಂತರ ಮಾತು ಕೇಳ್ತೀನಿ ನೀನು, ನಿನ್ನ ಪೂಜೆನ ಮಾಡುದಿಲ್ಲ ಏನಂತಂದು. ನೀ ಪೂಜೆ ಮಾಡುವಾಗ ಕೇಳಿಲ್ಲ ನೀನು ಅನ್ಕೊಂಡಿದ್ರ ನೀ ಪೂಜೆನ ಮಾಡುದಿಲ್ಲ ಅಂದಾಗ ಶಟಗೊಂಡು ಪೂಜೆ. ಇವಾಗ ಈ ಸಂತರ ಚಮತ್ಕಾರ ತಿಳಿಸ್ಬೇಕಂತ ತಿಳಿದು, ಯಪ್ಪ ನಮ್ದು ಹೊಟ್ಟಿ ಬಾಳ ಕಡಿಯಾಕತೈತಿ, ಸಂಕಟ ಬಾಳ ಆಗತೈತಿ, ನಾ ಇನ್ನು ಬದುಕುದಿಲ್ಲ, ನಾ ಇನ್ನು ಉಳಿದಿಲ್ಲ, ದೇವರು ವೈದ್ಯರನ್ನ ಕರ್ಕೊಂಡು ಬರೋದು ಅಂತ ಎಂಬಾಗ ಉಳ್ಳಾಡಕತ್ತಿದ ನೆಲಕ್ಕೆ ಬಿದ್ದ. ಉಳ್ಳಾಡುವಾಗ ಓಡಿ ಡಾಕ್ಟರ್ ಕರ್ಕೊಂಡು ಬಂದ. ಅರ್ಚಕ ಕರ್ಕೊಂಡು ಬಂದು ಹೇಳ್ತಾ ಓಡ್ದಾನ, ಅದೇನೋ ಅಂತಾರಲ್ಲಿ ಕಿವಿಯಾಗಿ ಹಚ್ತಾರ, ಟೆಟಸ್ಕೋಪ್, ಅದೆಲ್ಲ ಹಚ್ಚಿ ನೋಡಿ. ಅವಾಗ ಅಂತಾನ ಡಾಕ್ಟರ್, ಯಪ್ಪ ಇವ ಆರಾಮಾಗಬೇಕಾದ್ರ ಯಾರದಾರೋ ಹೃದಯದೊಳಗಿನ ಕಾಳಜವನ್ನ ತೆಗೆದು ಇವ್ ಹಾಕಿದ್ರ ಇವ್ ಉಳಿತಾನ, ಇವ್ ಬದುಕ್ತಾನ. ಇಲ್ಲಪ್ಪ ಅಂದ್ರೆ ಬದುಕಂಗಿಲ್ಲ, ಸತ್ ಹೋಗ್ತಾನ. ಇವ್ ಅರ್ಜೆಂಟ್ ಬೇಕದು, ಹೌದಲ್ರಿ? ಅರ್ಜೆಂಟ್ ಬೇಕಂದ್ಬಿಲ್ಲ ಅಂತಂದ್ರೆ ಇವ್ ಓಡಾಕ ಛಲ ಮಾಡಿದ್ರು. ಪರಮಾತ್ಮ ಉಳಿದಿಲ್ಲ, ಪರಮಾತ್ಮ ಸಾಯ್ತಾನ, ಪರಮಾತ್ಮ ಬದುಕೋದಿಲ್ಲ. ಯಾರಾದ್ರೂ ಹೃದಯದೊಳಗಿನ ಕಾಳಜಿ ಕೊಡ್ರಿ, ದೇವ್ರು ಪರಮಾತ್ಮ ಕೊಡ್ರಿ ಅಂತ ಇಡೀ ಪಂಢರಪುರ ತುಂಬಾ ನಗರ ತುಂಬಾ ಕಿತ್ತಾಡ್ತಾನ. ಯಾರು ಕೊಡ್ಬೇಕ? ಯಾರಿಗಾರ ಜೀವ ಬ್ಯಾಸರ ಆಗೈತಿ? ಜೀವ ಬ್ಯಾಸರ ಆದ್ರೆ ಯಾರಿಲ್ಲ. ಮತ್ತ ಜೀವ ಬ್ಯಾಸರ ಆದ್ರೆ ಅಲ್ಲಿ ಪಂಢರಪುರಕ್ಕೆ ಬಂದಿರೋದಿಲ್ಲ, ಬದುಕಬೇಕಂತ ಬಂದಿರ್ತಾರ. ಅದಲ್ವೇ? ಯಪ್ಪ ಆರೋಗ್ಯವಾಗಿರು, ಸುಖವಾಗಿರು, ಸಮೃದ್ಧಿ ಕೊಡು, ಇನ್ನು ನನಗೆ 100 ವರ್ಷ ಬದುಕ್ಬೇಕನ್ನಾರ ಬಂದಿರ್ತಾರ ಬೇಡ್ಕೊಳಕ. ಸಾಯ್ಬೇಕನ್ನಾರ ಯಾರು ಪಂಢರಪುರಕ್ಕೆ ಬರ್ದಿಲ್ಲ. ಅವಾಗ ಎಲ್ಲಾರನ್ನೂ ಕೇಳ್ತ, ಯಾರು ಕೂಡ ತಪ್ಪೋದಿಲ್ಲ. ಅವಾಗ ನಾ ಕೇಳಿ ನೀ ಕೇಳ, ಎಲ್ಲಾ ಕಡೆ ಕೇಳಿದಾಗ ತುಕೋಬರಾಯರಿಗೆ ಹೋಗಿ ತುಕೋಬರಾಯರಿಗೆ ಆದಾಗ ತುಕೋಬರಾಯರು ಏನು? ನನ್ನ ಪರಮಾತ್ಮಗ ಆರಾಮಿಲ್ಲ, ನನ್ನ ಪರಮಾತ್ಮಗ ಸಂಕಟ ಬಂದೈತಿ, ನನ್ನ ಪರಮಾತ್ಮ ತೀರ್ಕೊಳ್ತಾ ಇದ್ದಾನ. ಇಲ್ಲ ಏನು ಮೊದಲು ನಾನು ಕೊಡ್ತಾ ಇದ್ದೇನೆ ಅವಾಗಂತ ಓಡೋಡಿ ಬರ್ತಾ ಇದ್ದಾನ, ಓಡಿ ಬರ್ತಾ ಇದ್ದಾರ. ತುಕೋಬರಾಯರು ಓಡಿ ಬಂದು ಆ ವೈದ್ಯರ ಬಳಿ ಹೇಳ್ತಾರ, ನನ್ನ ಕಾಳಜಿ ತೆಗಿರಿ, ನನ್ನ ಕಾಳಜಿ ತೆಗೆದು ಮೊದಲು ಪರಮಾತ್ಮ ಉಳಿಸ್ರಿ, ನನ್ನ ಕಾಳಜಿ ತೆಗೆದು ಅವ್ನ ಹಾಕ್ರಿ. ತುಕಾಮಣಿ ತುಮಿ ಸರ್ವಸ್ವೇ ಉದಾರ ತಳಿಚೆ ದ್ವಾರ ಹಾಕಿದೆ. ತಮ್ಮ ಸರ್ವಸ್ವವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡುವಂತ ತುಕೋಬರಾಯರ. ಅವಾಗ ಪರಮಾತ್ಮ ಎದ್ದು ಕುಂದಿರ್ತಾನ. ಅಲ್ಲೋ ಹುಚ್ಚ ಪೂಜಾರಿ, ಹುಚ್ಚ ಅರ್ಚಕ, ಅವ ಕೇಳಿದ್ರ ಮಕ್ಕಳ ಹೆಂಗ್ ಕೊಟ್ಟಿ ಅಂತ ನಾನು ಕೂಡ ಜಗಳ ಮಾಡಿ ಸಣ್ಕೊಂಡು ಪೂಜೆ ಮಾಡೋದು ಬಿಡಾಕೈತಿ ಗೊತ್ತಾತ್ ಈಗ. ಯಾಕಪ್ಪ? ಡಾಕ್ಟರ್ ಹೇಳಿದಾಗ ಕಾಲ್ಸ್ ಹಾಕಿದ್ರೆ ಉಳಿತಾನ ಅಂತ ಹೇಳಿದಾಗ ನಮ್ದ ಕಾಲ್ಸ್ ತಗೊಂಡು ಹಾಕ್ರಿ ಅನ್ಬೇಕಾಗಿತ್ತು ನೀನು. ಅಂದ್ರೆ ನಿನ್ನ ಮಾತನ್ನ ನಾನು ನಡೆಸಿಕೊಡ್ತಿದ್ನಿ. ಅವ್ರ ಮಾತು ಯಾಕೆ ನಡೆಸಿಕೊಡ್ತಾ ಇದ್ದೇನೆ ಅಂದ್ರ ನನಗಾಗಿ ತಮ್ಮ ಸರ್ವಸ್ವವನ್ನು ಉದಾರ ಮಾಡಿದಾರ, ತ್ಯಾಗ ಮಾಡಿದ್ದಾರ. ಅದಕ್ಕೆ ನನ್ನ ಅಧಿಕಾರಿ ಎಲ್ಲ ಅವ್ರಿಗೆ ಕೊಟ್ಬಿಟ್ಟೆ ನಾನು. ಆ ಸಂಪಾದಿಸಿ ಹಾಕ್ತಿದ್ದಿಲ್ಲ ನೋಡು, ನನ್ನ ಅಧಿಕಾರವನ್ನು ಎಲ್ಲವನ್ನು ಕಿಲಿಕಾಯವನ್ನು ಸಂದ್ರ ಕೈಯಾಗ ಕೊಟ್ಟು ಬಿಟ್ಟಿದ್ದೇನೆ. ಯಾವ ಸಂಪಾಸಿ ಹಾಕಿದ್ದಿಲ್ಲ, ತುಕಯಾ ಬಂದು ಮನೆ ಕೀಲ. ಈ ಕೀಲಿ, ಈ ಜಗತ್ತದ ಕೀಲಿ ಯಾರ ಕೈ ಆಗತ್ತೆ ಅಂದ್ರೆ ಸಂತರ ಕೈ ಆಗೈತಿ.
ಬಾಬಾ ಸಾಹೇಬ್ರ ಕೈಯಾಗಿತ್ತಿತ್ತು, ಗೋವಿಂದ ಬಜಾರ್ ಕೈಯಾಗಿತ್ತ, ಹೌಲ್ರಿ? ಇತ್ತನ ಕಿಲಿಕಯ್ಯ ಗೋವಿಂದ ಬಜಾರ್ ಅಂದ್ರೆ ಸಾಮಾನ್ಯನ. ಅಲ್ಲಿ ತುಕೋಬರ ಪವಾಡ ಮಾಡಿದ್ರ, ಈ ಧಾರವಾಡ ಪಾದಯಾತ್ರೆ ಒಳಗ ಗೋವಿಂದ ಬಜಾರ್ ಪವಾಡ ಮಾಡಿದ್ರ. ಒಂದ್ ಊರಾಗೆಲ್ಲ ತಿಂಡಿ ಕಟ್ಟಿ ಒಳಗ ಉಮ್ರಾಣಿ ಒಳಗ ಮಕ್ಕಳಿಲ್ತಂತವ್ರಿಗೆ ಮಕ್ಕಳನ್ನ ಕೊಟ್ಟಿದ್ದಾರೆ ಗೋವಿಂದ ಬಜಾರ. ಯಾಕೆ ಕೊಟ್ಟಿಲ್ಲ? ಒಂಡಿ ಕಟ್ಟಿ ಒಳಗ ಗೌಡ್ರ ಮನೆತನಕ್ಕೆ ಸಂತಾನ ಇದ್ದಿದ್ದಿಲ್ಲ. ಈಗಾದ್ರೂ ಊಟ ಕೊಡ್ತಾರ ನೋಡ್ರಿ ಬೇಕಾದ್ರೆ ನೀವು. ಉಮ್ರಾಣಿ ಒಳಗೆ ದೇಸಾರ ಮನೆತನಕ್ಕೆ ಹೋಗಿ ಸುತ್ತಾರಾಗಿರ್ಕಿಲ್ಲ. ಇವೆಲ್ಲ ಚರಿತ್ರೆ ಯಾರಿಂದ ಆಗುತ್ತು? ಸಂತರಿಂದ ಅಲ್ಲ. ಸಂತರು ಯಾರು? ಸಂತರಿಂದ ಯಾಕಾಗತ್ತಂದ್ರ ಅವರಿಗೆ ತಮ್ಮ ಸರ್ವಸ್ವವನ್ನ ತ್ಯಾಗ ಮಾಡಿದ್ರು ಪರಮಾತ್ಮನಿಗಾಗಿ. ಅದಕ್ಕೆ ಇವ್ರು ಹೇಳಿದಂಗೆಲ್ಲ ಆಗ್ತಿದ್ದು, ಸಂತರು ಹೇಳಿದಂಗ ಎಲ್ಲ ನಡೀತಿದ್ದ. ತುಕೋಬರಾಯರ ಹೆಂಗ್ ಹೇಳ್ತಾರ, ಹೆಂಗ ನಡೀತು ಹಂಗ ಇಲ್ಲಿ ನಮ್ಮ ಭಾಗದ ಗೋವಿಂದ ಬಜಾರ ಏನ್ ಹೇಳ್ತಾರ ಅದಾಗೈತಿ. ಅವ್ರು ಏನು ನೋಡಿದಾರ ಸತ್ಯವಾಗಿದೆ. ಯಾಕೆ ಆಗ್ತಿತ್ತಂತಾರ? ತಮ್ಮ ಸರ್ವಸ್ವನ್ನ ಪರಮಾತ್ಮನಿಗೆ ತ್ಯಾಗ ಮಾಡಿದಾರೆ. ಸಂಸಾರ ಅನ್ನಿಲ್ಲ, ಬಾಳೆ ಜೊಂಜಾಟ ಅನ್ನಿಲ್ಲ. 118 ದೀಪಿಗಳನ್ನು ಮಾಡಿದಾರ, 37 ಪಾರಾಯಣ ಮಾಡಿದಾರ. ಎಲ್ಲಾ ತ್ಯಾಗ ಮಾಡಿದಾರ. ಇವ್ರ ಏನಾರ ಆಕಾಂಕ್ಷಿ ಇಟ್ಕೊಂಡ್ ಮಾಡಿದಾರ? ಕೊಟ್ರು ಅಷ್ಟ, ಬಿಟ್ರು ಅಷ್ಟ. ಕೊಟ್ರ ಮಾಡ್ತೇನೆ ಅನ್ನೋಂತ ಮಾತಿದ್ದಿಲ್ಲ. ಇಲ್ಲ ಅಂತಂದ್ರ ನಮಗ್ ನೀಗುದಿಲ್ಲ ಅಂತಂದ್ರ ನೀಗೇ ಇಲ್ಲ ಅಂದ್ರೆ ಬಿಡ್ರಿ, ನಾನು ನನ್ನ ಮನ್ಯಾಗಿಂದ ಬುದ್ಧಿ ಕಟ್ಕೊಂಡು ಬಂದು ನಿಮ್ಮ ಊರಾಗ ಸಪ್ತ ಮಾಡಿ ಹೋಗ್ತೇನೆ ಅಂತ ಹೇಳಿದಾರೆ. ಕಡಿಕೆ ಕೊಡ್ತಾರೆ ಯಾರು ಚರಿತ್ರೆ. ಯಾಕಂದ್ರೆ ಇವ್ರು ಸಾಮಾನ್ಯರಲ್ಲ. ಯಾಕಂದ್ರೆ ಅವ್ರ ಪರಮಾತ್ಮನ ನೀನು ಏನು ತಿಳಿದಾರೆ ಯಾರಂತಂದ್ರ ಸಂತರನ. ಅವನ ಆಟ ಎಲ್ಲರಿಗೂ ತಿಳಿದತ್ತೆ. ಬಳಿ ಸಿದ್ಧಾರೂಢರ ಅಪ್ಪಾರ ಇದ್ರೊಳಗ ಜೀವನದೊಳಗ ಒಂದು ಚರಿತ್ರೆ ನೆನಪಾತ. ಪಂಡ್ರಾಪುರಕ್ಕೆ ಹೋಗ್ತಾ ಇದ್ರಂತ. ಏನು ಪಂಡ್ರಾಪುರಕ್ಕೆ ಹೋಗ್ತಿ, ಏನ್ ಮಾಡ್ತೀವಿ? ಇಲ್ಲಿ ಪಂಡ್ರಾಪುರಕ್ಕೆ ಹೋಗಿ ಇಲ್ಲೇ ಬಾರವಾಡಿ ಏನಂತ ಕರೆದ ಸಿದ್ಧಾರೂಢ. ಇಲ್ಲಪ್ಪ, ನಾ ಪಂಡ್ರಾಪುರಕ್ಕೆ ಹೋಗ್ಬೇಕು, ಹೋಗಿ ಪಾಂಡುರಂಗನ ದರ್ಶನ ಮಾಡ್ಕೋಬೇಕು ಅಂತ. ಪಾಂಡುರಂಗನ ದರ್ಶನ ಇದೇ ಮಾಡಿಸ್ತಾನೆ ಬಾ ನಿನಗ, ಇದೇ ಮಾಡಿಸ್ತಾನೆ ಬಾ ನಿನಗ ಅಂತ ಕರ್ಕೊಂಡು ಹೋಗಿ ಹಿಂದಿನಿಂದ ಕರ್ಕೊಂಡು ಹೋಗಿ ಕೋಳಿ ಒಳಗೆ ಹೊಕ್ಕ ಒಳಗೆ ಹೋಗೋರು ನಡಂದರ ಕೈ ಇಟ್ಕೊಂಡು ಹಿಂಗೆ ನಿಂತು ಬಿಟ್ರ ಸಿದ್ಧಾರೂಢರು. ಕಣ್ಣು ಮುಂಚೆ ಕಣ್ಣು ತಗೊಂಡಾಗ ಪಾಂಡುರಂಗ ಸಾಕ್ಷಾತ್ಕಾರ ಆಗಿಬಿಟ್ಟಂತ ಹಳ್ಯಾದವ್ರು ಅಂತವ್ರು ಯಾರು ಸಂತರ. ಹಂಗ ಇವ್ರಿಗೆ ಏನಾದ್ರು ಸಂದ್ರಿಗೆ ಏನಾದ್ರು ಆಗಾಕ ಬರ್ತೈತಿ. ಸಿದ್ಧಾರೂಢರು ಸಹಿತ ಪಾಂಡುರಂಗನ ಅವತಾರ, ಪಾಂಡುರಂಗಾಗಿ ತೋರಿದಾರ ಭಕ್ತರಿಗೆ. ಹಂಗ ತುಕಾರಾಮನ ದಾಕೋಲಿಯರು ಇದ ಸವದತ್ತಿ ಒಳಗರ ಕೃಷ್ಣ ಪರಮಾತ್ಮನ ಚರಿತ್ರೆ ಹೇಳಾಕತ್ತಿದ್ರಂತ. ಗೋಕುಲದ ವರ್ಣನೆ ಮಾಡ್ತಾ ಇದ್ರ. ಸಾಹೇಬರು ಹಿಡ್ಕೊಂಡು ಹೋಗ್ಬೇಕಂತೇಳಿ ಹಿಡ್ಕೊಂಡು ಹೋಗಕ್ ಬಂದಾರ ಇವ್ರನ್ನ. ಯಾರನ್ನ? ತುಕಾರಾಮನ ದಾಕೋಲಿ ಅವ್ರನ್ನ. ಯಾಕಂದ್ರ ಕಂಪ್ಲೇಂಟ್ ಮಾಡಿದ್ರಂತ. ಇವರು ಕಾಸಾಂಡಿಸಿ ಗೃಹಸ್ಥಾಶ್ರಮ, ಕಾಸಾಂಡಿಸಿ ಕುಳಿಚೆ ಕರ್ಮ, ಕಾಸಾಂಡಿಸಿ ಕ್ರಿಯಾ ಕರ್ಮ. ಯಾಕೆ ಇವನ್ನೆಲ್ಲಾನು ಬಿಟ್ಟು ಕಾಸ ಗುಡ್ಡ ಸೇರ್ತಾ ಇದ್ರಿ, ಗಡ್ಡ ಬಿಡ್ತಿದ್ರಿ ಎತ್ತಿರಿ ಅಂತಕ್ಕಂಥ ಒಂದು ಧನೇಶ್ವರ ಮಹಾರಾಜರ ಬಂದೈತಿ. ಅದನ್ನ ಇವ್ರು ಅನ್ಕೋಂತ ಹೊಂಟಿದ್ರಂತ ಜೋಗುಳ ಬಾಯಿಗೆ. ಬೆಳಿಗ್ಗೆ ಅಂತ ಜೋಗುಳ ಬಾಯಿಗೆ ಹೋಗೋ ಪದ್ಧತಿ ಇಲ್ಲಿ ಸಪ್ತ ದಿಂಡಿ ಮುಗಿದ ಮೇಲ ಜಳಕ ಮಾಡಿಸ್ಕೊಂಡು ಬರ್ತದೆ. ಜೋಗುಳ ಬಾಯಿ ಒಳಗ ಪರಮಾತ್ಮ ಜಳಕ ಮಾಡಿಸ್ಕೊಂಡು ಬರೋ ಪದ್ಧತಿ ಐತಿ. ಹಂಗ ಪದ್ಧತಿ ಪ್ರಕಾರ ಇವ್ರ ಆ ದಾರಿ ಒಳಗ ಅಭಂಗ ಅನ್ಕೋತ ಹೋಗುವಾಗ ಯಾರೋ ಒಬ್ರು ಸಾಧುಗಳು ಹೊಂಟಿದ್ರಂತ. ನಮ್ಮನ್ನ ನೋಡೇ ಹಾಡಾಕತ್ತಾರ ಇರುತ್ತೆ, ಹೋಗಿ ಬಡ ಬಡ ಕಂಪ್ಲೇಂಟ್ ಮಾಡಿದ್ರಂತ. ಕೇಸ್ ಸಂದ್ರು ಹಿಂಗ ನಮ್ಗ ಅಪಮಾನ ಮಾಡಾಕತ್ತಾರ, ನಮಗ ಏನನ್ನ ಮಾಡಾಕತ್ತಾರ ಅಂತ ಕಂಪ್ಲೇಂಟ್ ಮಾಡಿದ್ಮೇಲೆ ಯಾರು ಪದಕಿ ಅವ್ರು ಯಾರೋ MLA ಇದ್ರಂತ. ಅವ್ರು MLA ಬೇಕಾದವರು MLA KS PS ಹೇಳಿ ಅವ್ನು ಹಿಡ್ಕೊಂಡ್ ಬಂದ ಅವನ ಎತ್ತರ ಮಾಡ್ರಿ ಅಂತ ಇದ್ರು. ಹಿಡ್ಕೊಂಡು ಬರಾಕತ್ ಬಂದ್ರಂತ ಕೀರ್ತನೆ ಹೇಳ್ತಿದ್ರು. ದಾಕುಲಿ ಅವ್ರ ಕೃಷ್ಣನ ಚರಿತ್ರೆ ಹಾಕ್ತಿದ್ರಂತ. ಬಂದು ನಿಂತ್ರಂತ PS ಬಂದು ನಿಂತು ನೋಡಿದ್ರಂತ. ತುಕಾರಾಮನ ದಾಕುಲಿ ಅವ್ರ ಕಾಣಲಿಲ್ಲ ಅಂತ ಕೈಯಾಗ ಕೊಳೆಯಲ್ಲಿ ಹಿಡ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ದ್ವಾಪರಿಗವಾಗಿದ್ದಂತ ಪರಮಾತ್ಮನ ಆ PS ಕಂಡು ಓಡಿ ಬಂದು PS ದೀರ್ಘ ತಂದು ನಮಸ್ಕಾರ ಮಾಡಿದಂತ ತುಕಾರಾಮನ ದಾಕುಲಿ ಅವರಿಗೆ. ಇವೆಲ್ಲ ನಮ್ಮ ಧಾರವಾಡ ಭಾಗದೊಳಗ ಅಷ್ಟೊಂದು ಪವಾಡಗಳ. ಇವೇನು ಸಾಮಾನ್ಯ ಪವಾಡ ಪುರುಷರಲ್ಲಿ ಇವ್ರ ಸಂತರಂದ್ರ, ಇದು ಏನು ಸಾಮಾನ್ಯ ಪವಾಡ ನಮ್ದು ಧಾರವಾಡಕರಂದ್ರ. ಇದ್ರೊಳಗೆ ಯಾರ್ಯಾರು ಎಂತೆಂತವ್ರು ಆಗಿ ಹೋಗಿದಾರ, ಏನೋ ಗುಪ್ತ ಸಾಕಷ್ಟು ಮಂದಿ ಇದಾರ. ಯಾಕಂದ್ರ ಹಂಗ ಸೇವಾ ಮಾಡಿದಾರ. ಯಾರ ಹೆಂಗ ಸೇವಾ ಮಾಡ್ತಾರ ಹಂಗ ಅಧಿಕಾರ ಪಡ್ಕೊಂಡಾರ. ಹಂಗ ಇವತ್ತು ಹೇಳ್ತಾ ಇದ್ದಾರ ತುಕ್ಯಾ ಬಂದು ಕೀಲೆ. ಈ ತುಕಾರಾಮ ಮಹಾರಾಜರು ನಮಗೆ ಸರ್ವಸ್ವವನ್ನ ತ್ಯಾಗ ಮಾಡಿದ್ರು. ಅದಕ್ಕ ಅವ್ರ ಆಜ್ಞೆ ಪಾಲನೆ ಮಾಡಿದ್ರು ಅನ್ನೋ ಕರ್ತವ್ಯ
ಅವರು ಕೊಟ್ಟಾರ ಮಕ್ಕಳ ಒಳ್ಳೆ ಇವರಿಗೆ ನಾನು ಕೊಟ್ಟಿರಲ್ಲ. ಪೂಜಾರಿ ನೀನು ನನಗೆ ಸರ್ವಸ್ವವನ್ನು ತ್ಯಾಗ ಮಾಡಿದ್ರ, ನೀ ಹೇಳಿದಂಗನ ನಾನು ಮಾಡ್ತಿದ್ದೆ ಅಂತಂದ್ರ, ಹಂಗ ಯಾರ ಈ ಪರಮಾತ್ಮನ ಶರಣ ಹೋಗ್ತಾರ, ಸರ್ವಸ್ವವನ್ನು ತ್ಯಾಗ ಮಾಡ್ತಾರ, ಅವ್ರ ಸಮೇತ ಆರ್ಸ ಪಾರ್ಸಿ ಯಮಾರ್ಸಬೇಕು ಬರಂಗ ಅಂತ ಹೇಳ್ತಾ ಇದ್ದಾರೆ ಶಿವತ್ವಾಗ. ತುಕಾಮಣಿ ಮೇದಿ ಕಾಳಾಚಿಯ ಹಾತಿ ಬೈಸಲಾಪೋ ಚಿತ್ತಿ ನಿವೇದಿನ. ಕಾಳ ಅಂದ್ರೆ ಯಮನ ಸತ್ಯತೆನ ಇಲ್ಲ, ಇವ್ರ ಮ್ಯಾಲ ಅಧಿಕಾರನ ಇಲ್ಲ. ಯಮ ಇವ್ರನ್ನ ನೋಡಿ ಎದ್ರಿ ಗಡಗಡ ಗಡಗಡ ನಡಗ್ತಾ ಇದ್ದಾನ. ಇವ್ರ ದೀನ್ಗೆ ಹೋದ್ನಂದ್ರೆ ಇವ್ರ ಆಸುಬಾಸು ಬರಂಗಿಲ್ಲ. ತುಕಾಮಣಿ ಮೇದಿ ಕಾಳಾಚಿಯ ಹಾತಿ ಬೈಸಲಾಪೋ ಚಿತ್ತಿ ನಿವೇದಿನ. ಇವ್ರ ಚಿತ್ತವಾಗಿ ಇರ್ಬೇಕಂದ್ರ ಆ ಪರಮಾತ್ಮನ ಇರ್ತಾನ, ಬ್ಯಾರೆ ಏನು ವಿಷಯ ಇರೋಲ್ಲ. ವಿಷಯಕ್ಕೂ ತ್ಯಾಂಚ ಜಾಲ ನಾರಾಯಣ ನಾವಡಿ ಜನಗನ ಮತ ಪಿತ ವಾಟಪಾಯಿ ಉಭ ಬೇಟೀಚಿ आवडी कृपाळू कादरी उतार महाराज